So yes, so sorry for the distraction guys, and let's continue. And here it is, this problem as I told you, here it has been given. So here it has been given guys, and this problem comes under what? This problem comes under what I can say, the force that is due to n number of point charges. Howda? So this problem barutte. So adna work ಮಾಡ್ಕೊಳ್ಳಿ. So this comes under Coulomb's law only. So Coulomb's law only we are considering for a single charge, but after that you consider for n number of point charges. So you're supposed to make sure that you're going to work for the fourth, right? That is, you're going to modify the Coulomb's law for, actually Coulomb's law is for a single point charge, but after you get forced due to n number of point charges, you're going to modify the Coulomb's law formula for the n number of point charges. Okay, yeah. So then next what is are going to happen is that, so you need to work problems based on this. ಆಯ್ತಾ? So ಏನಕ್ಕೆ ನಾನು ವರ್ಕ್ ಮಾಡಿ ಅಂತ ತುಂಬಾ ಹೇಳ್ತಾ ಇದೀನಿ ಅಂತಂದ್ರೆ, so ಈ ಕ್ವೆಶ್ಚನ್ ಕೇಳಿದ್ದಾರೆ guys, I've seen this question somewhere. Please, this question is also asked, so please to make sure that you work this out. Okay, yeah. ಎಲ್ಲಿ ನೋಡ್ದೆ ಅಂದ್ರೆ ಇಲ್ಲೋ I just saw it. Wait a minute guys, I'll see where, because ಇಲ್ಲೆಲ್ಲ ನೋಡ್ದಂಗೆ ಕಾಣಿಸ್ತು. That is why, yeah. Somewhere I saw it guys, but that is also important. Don't leave that. Okay, that's very important actually. Those kinds of problems will be asked for you. ಅದಕ್ಕೆ ಹೇಳಿದ್ದು ನಾನು ಏನು ಹೇಳ್ತಾ ಇದ್ದೀನಿ ನಿಮಗೆ ಅರ್ಥ ಮಾಡ್ಕೊಳ್ಳಿ. ಇವಾಗ ನಿಮ್ಮ ಹತ್ರ ಕಮ್ಮಿ ಟೈಮ್ ಇದೆ. You have a very less amount of time, and ನಿಮ್ಮ time what I can say, ನಿಮ್ಮ time ಏನಿದೆ, ಸೊ ಆ ಟೈಮಿಗೆ ನೀವೇನು ಮಾಡಬೇಕಾಗುತ್ತೆ, ಒಂದು ಎರಡು ಪ್ರಾಬ್ಲಮ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಾಗುತ್ತೆ. ಬೇರೆ ಪ್ರಾಬ್ಲಮ್ಸ್ಗೆಲ್ಲ ನೀವೇನು ಮಾಡಬೇಕು ಅಂದರೆ, ಯು ಗೋಣ ಮೇಕ್ ಶ್ಯೂರ್ ದಟ್ ಯು ಗೋಯಿಂಗ್ ಟು ಓನ್ಲಿ ಸಿ ವಾಟ್ ಇಸ್ ದಟ್ 0.1% ಆಫ್ ಚೇಂಜ್ ಪ್ರೆಸೆಂಟ್ ಇನ್ ದಟ್ ಪ್ರಾಬ್ಲಮ್, ಆ್ಯಂಡ್ ಯು ನೀಡ್ ಟು ವರ್ಕ್ ಅಕಾರ್ಡಿಂಗ್ ಟು ದಟ್. ಈಗ ನಾನು ಕಲ್ತಿದ್ದೀನಿ ಈ ಮೆಥಡು. ಸೊ ಇವಾಗ ಈ ಪ್ರಾಬ್ಲಮ್ಗೆ ಏನು ಕೊಟ್ಟಿದ್ದಾರೆ, ನಾನು ಈ ಮೆಥಡ್ನ ಎಲ್ಲಿವರೆಗೂ ಫಾಲೋ ಮಾಡಬೇಕು, ಆ್ಯಂಡ್ ಅದಾದ್ಮೇಲೆ ನಾನು ಏನು ಫೈಂಡ್ ಔಟ್ ಮಾಡಬೇಕು, ಏನು ಬದಲಾವಣೆಗಳು ಮಾಡ್ಕೊಳ್ಬೇಕು, ಈ ಥರ ನೋಡ್ಕೊಳ್ಳಿ. ಅವಾಗ ನಿಮಗೆ ತುಂಬ ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲಾಂತಂದ್ರೆ ಎಲ್ಲಾನು ನಾನು ಕೂತ್ಕೊಂಡು ಬ್ಲೈಂಡಾಗಿ ವರ್ಕ್ ಮಾಡ್ತೀನಿ ಅಂದರೆ ಆಗಲ್ಲ ಗೈಸ್, ಬಿಕಾಸ್ ಎವ್ರಿಥಿಂಗ್ ಇಸ್ ಸೇಮ್, ಕ್ವೈಟ್ ಸೇಮ್, ಬಟ್ ಸ್ಮಾಲ್ ಡಿಫ್ರೆನ್ಸ್. ಹಾಗಾಗಿ ಆ ಸ್ಮಾಲ್ ಡಿಫ್ರೆನ್ಸ್ ಅನ್ನು ನೀವು ನೋಡ್ಬೇಕಾಗುತ್ತೆ. ಅದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆನಾ ಯಾ. And the next thing what is that going to happen is that, so if you see the next things, so ಇವೆಲ್ಲ ಸೇಮ್ ಗೈಸ್. ಸೊ ನೀವೇ ನೀಟಾಗಿ ನೋಡ್ಕೊಂಡು ಅರ್ಥ ಮಾಡ್ಕೊಂಡು ವರ್ಕೌಟ್ ಮಾಡಬೇಕಾಗತ್ತೆ. ಹೌದಾ? ದಟ್ ಈಸ್ ವಾಟ್ ಇಸ್ ಇನ್ ಯೋರ್ ಹ್ಯಾಂಡ್ಸ್, ರೈಟ್? ಸೊ ಸಿ, ಈ ಪ್ರಾಬ್ಲಮ್ ಕೇಳಿದ್ದಾರೆ. ಸೊ ದಿಸ್ ಪ್ರಾಬ್ಲಮ್, ವೇಟ್ ಅ ಮಿನಿಟ್ ಗೈಸ್. ಏನಂತ ಹೇಳಿದ್ರೆ, here ಈ ಕ್ವಶನ್ ಕೇಳಿದ್ದಾರೆ here, and here ಇಲ್ಲಿ ಕೇಳಿದ್ದಾರೆ the same question. Okay, so ನೀವೇನ್ ಸಾರಿ, ಸೊ ನೀವೇನ್ ಮಾಡ್ತೀರಾ ಅಂದ್ರೆ, ಯು ನೀಡ್ ಟು ವರ್ಕ್ ಇಟ್ ಔಟ್. ಓಕೆ, ನೀಡ್ ಟು ವರ್ಕ್ ಇಟ್ ಔಟ್. ಸೊ ಈ ಕ್ವಶನ್ ಮತ್ತೆ ನಾಟ್ ದಿಸ್ ಒನ್ ಗೈಸ್, ಸೊ ಜಸ್ಟ್ ಅ ಮಿನಿಟ್, ಐ ಆಮ್ ವೆರಿ ಸಾರಿ, ಪ್ಲೀಸ್ ವೇಟ್. ಇದನ್ನ this question only guys, ಈ ಕ್ವಶನ್ ಇದೊಂದೇ ಕ್ವಶನ್. ಸೊ ದಿಸ್ ಕ್ವಶನ್ ಅಂಡ್ ದಿಸ್ ಕ್ವಶನ್ ಇಸ್ ದ ಸೇಮ್. ಸೊ ಇದನ್ನ ಕೇಳಿದರೆ ದಯವಿಟ್ಟು ವರ್ಕೌಟ್ ಮಾಡ್ಕೊಳ್ಳಿ, ಆಯ್ತಾ? ಸೊ ದಿಸ್ ಕ್ವಶನ್ ಇಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ವೈ ನಾನು ಈ ಬುಕ್ ಅಲ್ಲಿ ಟಿಕ್ ಮಾರ್ಕ್ ಅನ್ನ ಮಾಡಿರುವಂತದ್ದು. ಓಕೆನಾ? ದಿಸ್ ಪ್ರಾಬ್ಲಮ್ ಇಸ್ ಡಿಫರೆಂಟ್, ದಿಸ್ ಇಸ್ ಡಿಫರೆಂಟ್, ದಿಸ್ ಒನ್ ಆಲ್ಸೋ ವಿಲ್ ಕಮ್, ದಿಸ್ ಇಸ್ ಡಿಫರೆಂಟ್. ಓಕೆ, ಯಾ, ಓಕೆ. ದೆನ್ ಓಕೆ, then illond question anna nodde, I need to tell you. So what I can say here, wait a minute, where did I see? Okay, state and explain Coulomb's law in complete form anta kelidare. So complete form anta takshana confuse ಮಾಡ್ಕೋಬೇಡಿ. ಸೊ ಸಿ, ಇವ್ರು ಇಲ್ಲಿ ಏನು ನೋಡಿದ್ದಾರೆ ನೋಡಿ, ದಿಸ್ ಇಸ್, he has given you the complete form. ಕಂಪ್ಲೀಟ್ ಫಾರ್ಮ್ ಅಂತಂದ್ರೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಎಫ್ ಫೈಂಡ್ ಔಟ್ ಮಾಡಿದ್ದಾರೆ, F2 ಫೈಂಡ್ ಔಟ್ ಮಾಡಿದ್ದಾರೆ, ಅಂಡ್ ದೇ ಫೌಂಡ್ ಔಟ್ ದಿಸ್ A12 ಇಲ್ಲಿ ತನಕ ಬರ್ದಿದ್ದಾರೆ. ಸೊ ಇದಿಷ್ಟನ್ನು ನೀವು ಬರೀಬೇಕಾಗುತ್ತೆ. ಕಂಪ್ಲೀಟ್ ಫಾರ್ಮ್ ಮೀನ್ಸ್ ಟಿಲ್ ಹಿಯರ್. ಓಕೆ, ಯಾ. ಸೊ ನೆಕ್ಸ್ಟ್ ಕಮಿಂಗ್ ಆನ್ ಟು
ಇದೆಲ್ಲ ವರ್ಕೌಟ್ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಏನ್ ಇಷ್ಟೊಂದೆಲ್ಲ ಇದೆ ಅನ್ಕೋಬೇಡಿ, ಒಂದ್ಸಲಿ ಅರ್ಥ ಮಾಡ್ಕೊಂಡ್ರೆ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಓಕೆನಾ? ಸೊ ಮ್ಯಾಥಮೆಟಿಕ್ಸ್ ಇಸ್ ಇನ್ ಯೋರ್ ಹ್ಯಾಂಡ್ಸ್. ಹೌದಾ? ಕ್ಯಾಲ್ಕುಲೇಟರ್ ಇದೆ, ನೀವು ಕ್ಲೀನ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಸಾಲ್ವ್ ಮಾಡ್ಬೇಕಾಗುತ್ತೆ. ಬಟ್ ಯು ನೀಡ್ ಟು ರಿಮೆಂಬರ್ ದ ಫಾರ್ಮುಲಾಸ್ ಅಂಡ್ ಆಲ್ ಥಿಂಗ್ಸ್ ಅಂಡ್ ಸ್ಟಫ್ಸ್. ಆಯ್ತಾ? ಓಕೆ. ಅಂಡ್ ಸಿ, ಇದು ಕೇಳಿದ್ದಾರೆ. ಸೊ ಐ ಟೋಲ್ಡ್ ಯು ರೈಟ್ ದಿಸ್ ಪ್ರಾಬ್ಲಮ್, ಐ ಶೋಡ್ ಇಟ್ ಯು ನಾವು ಯಾವಾಗ ಇಲ್ಲಿ ತೋರಿಸ್ತೆ ಅಲ್ವಾ? ಸೊ ದಿಸ್ ಇಸ್ ಅ ಪ್ರಾಬ್ಲಮ್, ರೈಟ್? 2 particles having 2 NC and 5 NC are spaced 80 cm apart. Determine the at a point with situated distance of 0.5 meter from each of the 2 particles. And the question, no, not this one, I'm sorry. Once again, I'm very sorry. So here, this question. Okay, so 2 charges 5 νc and minus 3 νc are placed along a straight line 10 meter apart. Determine the location of third charge 4 νc such that what I can say it is subjected to no force. So ಈ question ಮತ್ತೆ ಇಲ್ಲಿ this which one, this question. So they both are the same. Practice ಮಾಡಿ. ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ this question I'll come back to this question again. So ಯಾವಾಗಲೂ ಇದಕ್ಕೆ ಬರ್ತಾ ಇದ್ದೀನಿ. ಐ ಆಮ್ ಸೋ ಸಾರಿ. ಈ ಕ್ವಶನ್ ಬಂದೇ ಬರ್ತೀನಿ. ಈ ಕ್ವಶನ್ ಈ ಬುಕ್ ಅಲ್ಲೇ ಇದೆ, ನಾನು ಹೇಳ್ತೀನಿ. ಆಯ್ತಾ? ನಾ ಯಾಕೆ ಇದನ್ನ ಕಂಪೇರ್ ಮಾಡ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಗೊತ್ತಾಗಬೇಕು. ಸೊ ಇಲ್ಲಿ ಕೊಟ್ಟಿರೋ ಕ್ವಶನ್ ಆ ನೋಟ್ಸ್ ಅಲ್ಲೂ ಇದೆ ಅಂತ ಅಲ್ವಾ? ಸೊ ಹಾಗಾಗಿ this notes is 100% sure notes for your exam guys. Fine? Okay. And okay, so this problem ವರ್ಕೌಟ್ ಮಾಡ್ಕೊಳ್ಳಿ. ಇವನ್ನೆಲ್ಲ ವರ್ಕೌಟ್ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡು ನೀವು ವರ್ಕೌಟ್ ಮಾಡ್ಕೊಂಡ್ರೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ದಿಸ್ ಇಸ್ ವಾಟ್ ಇಸ್ ಮೈ ಸಜೆಷನ್. ಓಕೆನಾ? ಐ ಟೋಲ್ಡ್ ಯು ರೈಟ್ 0.1 ಡಿಫ್ರೆನ್ಸ್ ಇದೆ, ಅದನ್ನ ಚೆಕ್ ಮಾಡ್ಕೊಳ್ಳಿ. ಬಿಕಾಸ್ ಇವಾಗ ನಿಮ್ಗೆ ಎಲ್ಲಾನು ಮಾಡ್ತಾ ಕೂರೋಷ್ಟು ಟೈಮ್ ಇಲ್ಲ, ಹೇಳ್ತಾ ಇದೀನಿ. ಬೇರೆ ಸಬ್ಜೆಕ್ಟ್ಗೆ ಅದು ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ನಿಮ್ಗೆ ಎಲ್ಲಾನು ವರ್ಕ್ ಮಾಡೋಷ್ಟು ಟೈಮ್ ಇಲ್ಲ. ನೀವೇನ್ ಮಾಡ್ತೀರಾ ಅಂತಂದ್ರೆ, ಇಫ್ ನಿಮ್ಗೆ ಟೈಮ್ ಇದೆ ಅಂತಂದ್ರೆ, ನಿಮ್ಗೆ ಥಿಯರಿಟಿಕಲ್ ಸಬ್ಜೆಕ್ಟ್ ಈಸಿ ಅನ್ನಿಸ್ತಾ ಇದೆ, ನಾನೇನನ್ನ ಸ್ವಲ್ಪ ಹೊತ್ತೆ ಕುತ್ಕೊಂಡು ಮಾಡ್ತೀನಿ ಅಂತ ಅನ್ನೋರಾಗಿದ್ರೆ ವರ್ಕೌಟ್ ಮಾಡಿ, ಬೇಡ ಅನ್ನಲ್ಲ. ಬಟ್ ಯಾರ್ಯಾರಿಗೆ ತುಂಬಾ ಕಷ್ಟ ಆಗ್ತಿದೆ ಎಲ್ಲಾನು ಮ್ಯಾನೇಜ್ ಮಾಡ್ಕೊಂಡು ಅನ್ನೋರಿಗೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಸೊ 0.1 ಡಿಫ್ರೆನ್ಸ್ ಏನಿದೆ ಅದನ್ನ ಚೆಕ್ ಮಾಡ್ಕೊಳ್ಳಿ. ಆ ಪ್ರಾಬ್ಲಮ್ಗಳಲ್ಲಿ ಅದಕ್ಕೆ ತಕ್ಕಂಗೆ ನೀವು ಕಲ್ತ್ಕೊಳ್ಳಿ. ಅಂಡ್ ನೀವು ಒಂದೆರಡು ಪ್ರಾಬ್ಲಮ್ ಮಾತ್ರ ವರ್ಕೌಟ್ ಮಾಡಿ. ವರ್ಕೌಟ್ ಮಾಡೋದು ಹೇಗೆ? ಸುಮ್ಮನೆ ಬ್ಲೈಂಡ್ ಆಗಿ ವರ್ಕೌಟ್ ಮಾಡೋದಲ್ಲ. ಯು ನೀಡ್ ಟು ಓನ್ಲಿ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ಹೇಗೆ ವರ್ಕೌಟ್ ಮಾಡಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ, ಏನೇನ್ ಮಾಡ್ಬೇಕು ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ ಪ್ರಾಬ್ಲಮ್ ಕೊಟ್ಟಾಗ ನಾನು ಏನ್ ಮಾಡ್ಬೇಕು, ಈ ತರ ಪ್ರಾಬ್ಲಮ್ ಕೊಟ್ಟಾಗ ನಾನು ಏನ್ ಮಾಡ್ಬಾರ್ದು ಅನ್ನೋದು ಅರ್ಥ ಮಾಡ್ಕೊಂತು ಅಂದ್ರೆ ಇಟ್ ಇಸ್ ವೆರಿ ಈಸಿಯರ್ ಗೈಸ್ ಟು ಕ್ರ್ಯಾಕ್ ಯುವರ್ ಎಕ್ಸಾಮಿನೇಷನ್. ಅಷ್ಟ್ರ ಮಟ್ಟಕ್ಕೆ ಓದ್ಬೇಕಷ್ಟೇ, ಬೇರೆ ಏನು ಬೇಡ. ಫೈನ್? ಓಕೆ. Here understanding comes into picture actually, because ನೀವು ಅರ್ಥ ಮಾಡ್ಕೊಂತು ಅಂದ್ರೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಅರ್ಥನೇ ಮಾಡ್ಕೊಂಡಿಲ್ಲ ಅಂದ್ರೆ ಏನು ಮಾಡೋದಕ್ಕಾಗಲ್ಲ. ಬ್ಲಾಂಕ್ ಆಗಿ ವರ್ಕೌಟ್ ಮಾಡಿ ಅಲ್ಲೇ ಕೂತಾಗ ಯು ವಿಲ್ ಆಲ್ಸೋ ಫೀಲ್ ಬ್ಲಾಂಕ್. ದಟ್ ಇಸ್ ವೈ. ಓಕೆ, ಯಾ. Okay, and this problem is also important. ಇದನ್ನು ವರ್ಕೌಟ್ ಮಾಡಿ. ಅಂಡ್ ಸಿ, ಅಪ್ಲಿಕೇಶನ್ ಆಫ್ ಕೂಲಂಬ್ಸ್ ಲಿಮಿಟೇಷನ್ ಕೇಳ್ತಾರೆ. ಏನ್ ಮಾಡ್ತಾರೆ? ಇಲ್ಲಿ ಆಸ್ಕ್ ಯು ಅಪ್ಲಿಕೇಶನ್ ಅಂಡ್ ಲಿಮಿಟೇಷನ್ ಗೈಸ್. ಸೊ ಅವಾಗ ನೀವನ್ನ ಬರಿಬೇಕಾಗುತ್ತೆ, ರೈಟ್? ಎಲ್ಲಾ ಥಿಯರಿ ಕ್ವಶನ್ ಕನ್ಸಿಡರೇಷನ್ ತಗೊಳ್ಳಿ, ಯಾವ್ದು ಬಿಡ್ಬೇಡಿ. ಬಿಕಾಸ್ ಕನ್ಸಿಡರೇಷನ್ ನೀವು ತಗೊಳ್ಳೋದ್ರಿಂದ when you take it into consideration, so what's that going to happen is that if he feels that let me give the paper easy ಅಂತಂದಾಗ ಥಿಯರಿಟಿಕಲ್ ಕ್ವಶನ್ ತುಂಬಿಸಿರ್ತಾರೆ, ಅವಾಗ ಯಾವ್ಯಾವ್ದಿದೆ ಅದನ್ನೆಲ್ಲ ಕೊಡ್ತಾರೆ. ಸೊ ಅವಾಗ ನಿಮ್ಗೆ ಬೆನಿಫಿಟ್ ಅದಕ್ಕೋಸ್ಕರ. ಫೈನ್? ಓಕೆ. ಟೈಪ್ ಆಫ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್: ಲೈನ್ ಚಾರ್ಜ್, ಸರ್ಫೇಸ್ ಚಾರ್ಜ್, ವಾಲ್ಯೂಮ್ ಚಾರ್ಜ್ ಅಂಡ್ ಪಾಯಿಂಟ್ ಚಾರ್ಜ್. ಹೌದಾ? ಸೊ ಇವನ್ನೆಲ್ಲ ನೆನಪಿನಲ್ಲಿ ಇಟ್ಕೊಳ್ಳಿ. ದೀಸ್ ಆರ್ ಆಲ್ ಟೈಪ್ಸ್ ಆಫ್ what I can say ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಇವನ್ನೆಲ್ಲ ಹೇಗೆ ನೆನ್ಪಿಟ್ಕೋತೀರಾ? ಬೈ ದ ಫಾರ್ಮುಲಾ. There is no derivation. Derivations are too small, so just learn it only by the formulas. ಹೌದಾ? ಓಕೆ. ಸೊ ದೆನ್ ನೋಡಿ, ಕೀ ನೋಟ್ಸ್ ಅನ್ನ ಕೊಟ್ಟಿದ್ದಾರೆ. ಲೈನ್ ಚಾರ್ಜ್ ಡೆನ್ಸಿಟಿ ಫಾರ್ಮುಲಾ ಕೊಟ್ಟಿದ್ದಾರೆ, ಅಂಡ್ ಪಾಯಿಂಟ್ ಚಾರ್ಜ್ ಕ್ಯೂ ಅಂತ ಕೊಟ್ಟಿದ್ದಾರೆ, ಕೂಲಮ್ ಅಂತ ಹೇಳಿ, ಅಂಡ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ರೋ ಎಸ್ ಅಂಡ್ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ರೋ ವಿ ಎಲ್ಲ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯು ಗೈಸ್. ಅಂಡ್ ಇಲ್ಲಿ ನೋಡಿ, ದಿಸ್ ಇಸ್ the quantities theta, rho L, rho S and rho V are scalar in notation ಅಂತ ಹೇಳಿ ಇವೆಲ್ಲ ಹೇಳಿದ್ದಾರೆ. ಸೊ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಗೈಸ್. ದಯವಿಟ್ಟು ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ನೀವು ಈ ನೋಟ್ಸ್ ಅಲ್ಲಿ ಏನೇನ್ ಓದಿದ್ರೆ ಅದನ್ನ ಇನ್ ಸಿಂಪಲ್ ಆಗಿ ಕಲಿತೀರಾ ಅಂದ್ರೆ ಓನ್ಲಿ ಥ್ರೂ ಕೀ ಪಾಯಿಂಟ್ಸ್. ಸೊ ಪ್ಲೀಸ್ ಟು ಮೇಕ್ ಶೋರ್ ದಟ್ ಯು ಜಸ್ಟ್ ಲುಕ್ ಅಟ್ ದ ಕೀ ಪಾಯಿಂಟ್ಸ್ ಆಫ್ಟರ್ ಸ್ಟಡಿಂಗ್ ದ ಟಾಪಿಕ್ಸ್. ಕೀ ಪಾಯಿಂಟ್ಸ್ ನೋಡುವಾಗ ಎಲ್ಲಾನು ಸಿಂಪಲ್ ಆಗಿ ಕೊಟ್ಟಿರ್ತಾರೆ. ಸೊ ಈ ಕೀ ಪಾಯಿಂಟ್ಸ್ ಎಲ್ಲ ನಿಮ್ಗೆ ಎಕ್ಸಾಮ್ ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನ ನೀವು ಮಾಡ್ಕೊಳ್ತಿರ್ತೀರ ಅಲ್ವಾ, ಅದನ್ನೇ ಇವ್ರು ಮಾಡಿದ್ದಾರೆ ಸಿಂಪಲ್ ಆಗಿ. ಸೊ ಇದನ್ನೇ ನೋಡಿ ಸಾಕು. ಓಕೆನಾ? ಯಾ.
and this problem is very important. ಇದನ್ನು ನೋಡ್ಕೊಳ್ಳಿ. and here just a minute, I'll just check it out whether this problem is there or not. Okay, I did not find it anywhere, ಅದೆಲ್ಲ ನೋಡಿಲ್ಲ ನಾನು. But these kinds of problem, just work it out. At least ನೀವೇನ್ ಮಾಡ್ತೀರಾ, ಪ್ರೊಸೀಜರ್ಸ್ನ ನೆನಪಿನಲ್ಲಿ ಇಟ್ಕೊಳ್ಳಿ ಗೈಸ್. ಯಾಕೆಂದ್ರೆ ಈ ತರ ಪ್ರಾಬ್ಲಮ್ ಅವರು ಕೇಳಿದ್ದಾರೆ ಕೂಡ, ಹೌದಾ? ಸೊ ಹಂಗಾಗಿ ನಾನು ಅದು ಎಲ್ಲಿ ಅಂತ ತೋರಿಸ್ಕೊಡ್ತೀನಿ, ವೇಟ್ ಮಾಡಿ. ಸೊ ನಿಮ್ಮ ಕ್ವಶನ್ ಪೇಪರೇ ನಿಮ್ಗೆ ಅವತ್ತೇ ಹೇಳ್ಬಿಡಿದೀನಿ, ನಿಮ್ಮ ಕ್ವಶನ್ ಪೇಪರೇ ನಿಮಗೆ ಏನು ಇಂಪಾರ್ಟೆಂಟ್ ಕ್ವಶನ್ಸ್ ತಿಳಿಸ್ಕೊಡುವಂಥದ್ದು. ನಿಮ್ಗೆ ಯಾರು ಸುಮ್ಮನೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಲ್ಲ, ಯಾವುದೋ ಎತ್ತಿ ಕೊಡೋದಿಲ್ಲ. ನಿಮ್ಮ ಕ್ವಶನ್ ಪೇಪರ್ ನೋಡಿನೇ ಈ ತರ ಪ್ರಾಬ್ಲಮ್ಸ್ ಬರುತ್ತೆ ನಿಮ್ಮ ಎಕ್ಸಾಮ್ಗೆ, VT ಅವ್ರು ಕೊಡ್ತಾ ಇದ್ದಾರೆ ಇಷ್ಟು ವರ್ಷದಿಂದ ಅಂತ ಕೊಡೋದು. ಸೊ ಹಂಗಾಗಿ ನಾನು ಅದನ್ನೇ ಇಟ್ಕೊಂಡಿದ್ದೀನಿ ಮುಂದೆ ಅಷ್ಟೇ. ಸೊ ಇದು ಕೂಡ ಇಂಪಾರ್ಟೆಂಟ್, ಇದು ಎಲ್ಲ ಕೇಳಿಲ್ಲ ಬಟ್ ಅಂದ್ರೂ ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್. ಈ ತರದೆಲ್ಲ ವರ್ಕೌಟ್ ಮಾಡಿ. ಅಂಡ್ ನೋಡಿ ಈ ತರ ಕ್ವಶನ್. ಸೊ ಫೈಂಡ್ ದ ಟೋಟಲ್ ಚಾರ್ಜ್, ಎವಾಲ್ಯುಯೇಟ್ ದ ಟೋಟಲ್, ಕ್ಯಾಲ್ಕುಲೇಟ್ ದ ಟೋಟಲ್ ಚಾರ್ಜ್ ವಿತ್ ಇನ್ ಈಚ್ ಆಫ್ ದ ಇಂಡಿಕೇಟೆಡ್ ವಾಲ್ಯೂಮ್. ನೋಡಿ ಇಲ್ಲಿ ಇದೆಯಲ್ಲ ಈ ತರ ಕ್ವಶನ್ಸ್. ಸೊ ಇದನ್ನ ಕೇಳ್ತಾರೆ. ಸೊ ಹಂಗಾಗಿ ಇದನ್ನ ಪ್ರಾಕ್ಟೀಸ್ ಮಾಡಿ. ನೋಡಿ ಇಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು, ಬಟ್ ಇಲ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು. ಬಟ್ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ ಇದೇ ತರ ನೀವು ವರ್ಕೌಟ್ ಮಾಡ್ತೀರಾ. ಹೆಚ್ಚು ಕಮ್ಮಿ ಅಂದ್ರೆ ನೋಡಿ with respect to what I can say the numbers guys, numbers ಹೆಚ್ಚು ಕಮ್ಮಿ ಇರುತ್ತೆ, but the question is the same headline. So that is why please do make sure that you are going to work out this problem without fail. ಇದು ಮತ್ತೆ ಇದು ಸ್ವಲ್ಪ ಸೇಮ್ ಇದೆ, ವರ್ಕೌಟ್ ಮಾಡ್ಕೊಳ್ಳಿ, ಏನ್ ಚೇಂಜಸ್ ಇದೆ ನೋಡ್ಕೊಂಡು, ಆಯ್ತಾ? ಓಕೆ. ಅಂಡ್ ಓಕೆ, ಸೊ ಇಲ್ಲೆಲ್ಲ ಪ್ರಾಬ್ಲಮ್ಸ್ ಇದೆ, ಎಲ್ಲಾನು ವರ್ಕೌಟ್ ಮಾಡಿ. ಸೊ ವರ್ಕೌಟ್ ಮಾಡಿ ಅಂತ ಅಂದ್ರೆ ನೀವು ಒಂದು ಪ್ರಾಬ್ಲಮ್ಗೆ ನೀವು ಮೆಥಡಾಲಜಿ ಅರ್ಥ ಮಾಡ್ಕೊಂಡು ಮಿಕ್ಕಿದನ್ನೆಲ್ಲ ನೀವು ಅದೇ ತರ ಹೇಗೆ ಮಾಡ್ಬೋದು ಅಂತ ನೋಡ್ಕೊಳ್ಳಿ, ಆಯ್ತಾ? ಓಕೆ, ದಿಸ್ ಇಸ್ ವಾಟ್ ಇಸ್ ಮೈ ಸಜೆಷನ್, ಆಯ್ತಾ? ಸೊ ಈ ಕ್ವಶನ್ ಕೂಡ ಇಂಪಾರ್ಟೆಂಟ್, ಅವಾಗಲೇ ತೋರಿಸಿದ್ನಲ್ಲ ಅದೇನೆ. ಅಂಡ್ ಯಾ ಓಕೆ, ಅಂಡ್ ಲೆಟ್ಸ್ ಕಮ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ. ಸೊ ಇವಾಗ ಕೂಲಂಬ್ಸ್ ಲಾ ಅದೆಲ್ಲ ಮುಗೀತು. ಸೊ ಏನೇನು ಮುಗೀತು? ಕೂಲಂಬ್ಸ್ ಲಾ, I'm so sorry guys. Yeah, Coulomb's law in vector form, and we learned the force due to n number of point charges. Other problem ನೋಡಿದ್ವಿ, Coulomb's law in vector form problems ನೋಡಿದ್ವಿ, ಯಾವ್ಯಾವ ನಿಮ್ಮ ಎಕ್ಸಾಮ್ ಬಂದಿತ್ತು ಅಂತ ಕೂಡ ನೋಡಿದ್ವಿ. and we came back to what? And we came back to what I can say the which one? That is, we came back to the what I can say the line charge, point charge, and surface charge density and volume charge density. ಇದಕ್ಕೆಲ್ಲ ಬಂದ್ವಿ. ಅಂಡ್ ಇದಕ್ಕೆಲ್ಲ ಬಂದು ನಾವೇನ್ ಮಾಡಿದ್ವಿ, ಇದ್ರ ಪ್ರಾಬ್ಲಮ್ಸ್ ಎಲ್ಲ ನೋಡಿದ್ವಿ. ಸೊ ಇದರಲ್ಲಿ ನಿಮ್ಗೆ ಅವರು ಏನ್ ಮಾಡ್ತಾರೆ ಅಂದ್ರೆ, ನಿಮ್ಗೆ ಈ ವಾಲ್ಯೂಮ್ ಚಾರ್ಜು, ಸರ್ಫೇಸ್ ಚಾರ್ಜು, ಲೈನ್ ಚಾರ್ಜ್ ಎಲ್ಲ ಇದೆಯಲ್ಲ, ಇದನ್ನೆಲ್ಲ ನಿಮ್ಗೆ ಇದರಲ್ಲಿ ಒಂದು ಪ್ರಾಬ್ಲಮ್ ಕೇಳ್ತಾರೆ. ಅಂಡ್ ನಿಮ್ಗೆ ಕೂಲಂಬ್ಸ್ ಲಾ ಗೊತ್ತೇ ಇದೆ, ಕೂಲಂಬ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್, ಅಂಡ್ ಕೂಲಂಬ್ಸ್ ಲಾ ವಾಟ್ ಐ ಕ್ಯಾನ್ ಸೇ ದ charge distribution. Coulomb's law what I can say the in vector form and whole Coulomb's law na nimge ಖಂಡಿತ ಕೇಳ್ತಾರೆ, ದಯವಿಟ್ಟು ಓದ್ಕೊಳ್ಳಿ. ನಿಮ್ಗೆ ಐದರ್ Coulomb's law, ನಾರ್ಮಲ್ Coulomb's law ಕೇಳ್ಬೋದು, ಇಲ್ಲ Coulomb's law in vector form ಕೇಳ್ಬೋದು, ಅಂಡ್ ಎರಡರಲ್ಲಿ ಒಂದು ಕೇಳ್ಬೋದು. ಬಟ್ Coulomb's law ಅಂತೂ 100% ಕ್ವೆಶ್ಚನ್, ಅದೆರಡರಲ್ಲಿ ಇದು ಚಾಯ್ಸ್ ಅಂತ. ಓಕೆ, ಅಂಡ್ ದೆನ್ ನೆಕ್ಸ್ಟ್ he'll ask you the problems on Coulomb's law if he wishes to give, because wishes to give ಯಾಕೆ ಅಂತ ಹೇಳಿದ್ರೆ, ಸೊ ಕೆಲವೊಂದ್ಸತಿ ಕೇಳ್ಬೋದು, ಕೆಲವೊಂದ್ಸತಿ ಕೇಳ್ದೇನೂ ಇರ್ಬೋದು. ಬಟ್ ಓದ್ಕೊಂಡಿದ್ದೀನಿ, ನಿಮ್ಗೆ ಪೇಪರ್ ಈಸಿ ಕೊಡ್ಬೇಕು ಅಂತ ಅವ್ರಿಗೆ ಅನ್ನಿಸ್ದಾಗ Coulomb's law in vector form ಕೇಳ್ತಾರೆ. Coulomb's law in vector form ಮತ್ತೆ Coulomb's law in what I can say the problems on Coulomb's law or problems on Coulomb's law with respect to force due to n number of point charges ಕೇಳ್ತಾರೆ. ಸೊ ಹಾಗಾಗಿ ಆ ಪಾರ್ಟ್ ಅಲ್ಲಿ ನಾನು ಏನೇನು ತೋರಿಸಿದೀನಿ ಅಷ್ಟನ್ನ ನೀಟಾಗಿ ಓದ್ಕೋಬೇಕು. ಅಂಡ್ ನೀವು ಹೇಗೆ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಹೇಳಿದೀನಿ, ಅದನ್ನು ಮಾಡ್ತೀರಾ, ಹೌದಾ? ಓಕೆ, ಅಂಡ್ ನೆಕ್ಸ್ಟ್ ಕಮಿಂಗ್ ಆನ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ. ಏನೇನು ಕ್ವಶನ್ಸ್ ಅಪ್ಪ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಂದ್ರೆ? ಸೊ electric field intensity, define electric field intensity, derive the electric field intensity due to n number of point charges. ನೋಡಿ ಒಂದು ಕ್ವಶನ್ ಆಯ್ತು. ನೆಕ್ಸ್ಟ್
See, define electric field intensity. Derive the expression for electric field at a point due to many charges. ಇದು 2 ಸತಿ ಆಯ್ತು. And here, see, this is 2 times. So electric field intensity. Derive the expression for electric field intensity due to infinite line charge. ಹೌದಾ, ಇದು ಇನ್ಫೈನೈಟ್ ಲೈನ್ ಚಾರ್ಜ್ ತುಂಬಾ ಸತಿ ಕೇಳಿದ್ದಾರೆ. ಸೊ ಇಲ್ಲೂ ನೀವು ಗಮನ ಇಟ್ಟು ನೋಡ್ಬೋದು, ಇನ್ಫೈನೈಟ್ ಲೈನ್ ಚಾರ್ಜ್ ಬಂದು ಇಲ್ಲಿ ಹೇಳಿಲ್ಲ. ಸೊ ಇಲ್ಲಿ ಹೇಳಿದ್ದಾರೆ ಇನ್ಫೈನೈಟ್ ಲೈನ್ ಚಾರ್ಜ್ ಎಲ್ಲಿದೆ, ಇನ್ಫೈನೈಟ್ ನೋಡಿ, ಇನ್ಫೈನೈಟ್ ಲೈನ್ ಚಾರ್ಜ್ ಎಷ್ಟಾಯ್ತು, ಅಲ್ಲೊಂದ್ಸತಿ ಆಯ್ತು, ಇಲ್ಲೊಂದ್ಸತಿ ಆಯ್ತು, ಮತ್ತೆ ಇಲ್ಲಿ ಯು ಕ್ಯಾನ್ ಸಿ here there is a infinite line charge 2 times. So 3 times ಆಯ್ತು ಲೆಕ್ಕ. So and then here you have C. How many times? 4 times ಆಯ್ತು. So 4 times ಆಯ್ತಲ್ವಾ. So ಹಾಗಾಗಿ that is very important ಆಯ್ತಾ. So electric field intensity definition ಮತ್ತೆ electric field intensity due to n number of point charges is important, and electric field intensity due to infinite line charge is very very important. ಹೌದಾ, ಎಲ್ಲೂ ಮಿಸ್ ಮಾಡಿಲ್ಲ. ಈಗ ಈ ಪೇಪರ್ನು ನೀವು ತಗೊಳ್ತೀನಿ ಅಂತ ಹೇಳಿದ್ರೆ ಈ ಪೇಪರ್ ಅಲ್ಲಿ ನಿಮಗೆ ಡಿರೈವೇಷನ್ಸ್ ಕೇಳಿಲ್ಲ. ಸೊ ಹಾಗಾಗಿ ಈ ಪೇಪರ್ ಏನಷ್ಟು ಲೆಕ್ಕಕ್ಕೆ ಬರಲ್ಲ. ನೋಡಿ ಇಲ್ಲಿ ಕೇಳಿದಾರಲ್ಲ. ಸೊ ದಿಸ್ ಇನ್ಫೈನೈಟ್ ಲೈನ್ ಚಾರ್ಜ್, ದಿಸ್ ಇಸ್ 1 time. ಹೌದಾ, ಓಕೆ. And here you can see that yeah, in this paper if you can see if you can see ಇಲ್ಲಿ ನೋಡಿ ಲೈನ್ ಚಾರ್ಜ್ ಬಗ್ಗೆ ಕೇಳಿದ್ದಾರೆ. ಏನ್ ಕೇಳಿದ್ದಾರೆ, ಶೀಟ್ ಚಾರ್ಜ್ ಅನ್ನ ಎಕ್ಸ್ಪ್ರೆಷನ್ ಬರೀರಿ, ಮತ್ತೆ ಶೀಟ್ ಚಾರ್ಜ್ ಮತ್ತೆ ಲೈನ್ ಚಾರ್ಜ್ಗೂ ಏನ್ ವ್ಯತ್ಯಾಸ ಹೇಳಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಒಂದ್ಸತಿ ಕೇಳಿದ್ದಾರೆ. ಅಂಡ್ here if you can see that ಇಲ್ಲಿ ಪಾಯಿಂಟ್ ಚಾರ್ಜ್ ಕೇಳಿದ್ದಾರೆ, ಲೈನ್ ಚಾರ್ಜ್ ಕೇಳಿಲ್ಲ, ಇನ್ಫೈನೈಟ್ ಲೈನ್ ಚಾರ್ಜ್ ಕೇಳಿಲ್ಲ. ಸೊ ಪಾಯಿಂಟ್ ಚಾರ್ಜ್ ಯಾವುದು ನಾವು ಫಸ್ಟ್ ಹೇಳಿದ್ವಲ್ಲ ಅದು. ಸೊ ದಟ್ ಇಸ್ ದಿಸ್ ಒನ್, not this one. Wait, where did I see that? this ಇದು. ಸೊ ಇದನ್ನ ಕೇಳಿದ್ದಾರೆ. ಸೊ ನೀವು n number of point charges along with electric field intensity definition and infinite line charge along with what I can say the electric field intensity definition ನ ಪಕ್ಕಾ ಕಲಿಬೇಕು. ಇದು ಕೇಳ್ತಾರೆ. ಸೊ ನಿಮ್ಮ ಫಸ್ಟ್ ಸೆಕೆಂಡ್ ಡಿರೈವೇಶನ್ ಕಮ್ ಥಿಯರಿ ಅಂದ್ರೆ electric field intensity and electric field intensity due to n number of point charges and what I can say the ಇನ್ಫೈನೈಟ್ ಲೈನ್ ಚಾರ್ಜ್. ಓಕೆನಾ, ಶೀಟ್ ಚಾರ್ಜು ಎಲ್ಲ ಇದೆ. ಶೀಟ್ ಚಾರ್ಜ್ ಒಂದ್ಸಲಿ ಕೇಳಿದ್ದಾರೆ. ಸೊ ಅದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಓಕೆನಾ, ಸೊ ನೋಡಿಲ್ಲ ಅದನ್ನ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಗೊತ್ತಾಕಿದೀನಿ. ಪಾಯಿಂಟ್ ಚಾರ್ಜ್ ನೋಡಿ, ಇದು ಪಾಯಿಂಟ್ ಚಾರ್ಜು. ಅಂಡ್ ವಾಟ್ ಐ ಕ್ಯಾನ್ ಸೇ ನೋಡಿ, ಕೀ ನೋಟ್ಸ್ ಎಲ್ಲ ಕೊಟ್ಟಿದ್ದಾರೆ, ಕ್ಲೀನ್ ಆಗಿ ಕಲ್ತ್ಕೊಳ್ಳಿ. ಅಂಡ್ ಡ್ಯೂ ಟು ಎನ್ ನಂಬರ್ ಆಫ್ ಪಾಯಿಂಟ್ ಚಾರ್ಜಸ್ ಇದು. ಅಂಡ್ ದೆನ್ ಯು ಹ್ಯಾವ್ ವಾಟ್ ಐ ಕ್ಯಾನ್ ಸೇ ದಿಸ್ ಒನ್ ಸೊಲ್ಯೂಷನ್ ಗೈಸ್. ಇದೆಲ್ಲ ಕ್ವಶನ್ಸ್ ಯಾವ ತರ ಕೇಳಿದ್ರು ನಿಮ್ಗೆ ಅಂತ. ಓಕೆನಾ, ಓಕೆ. ಹೌದಾ, ಇಲ್ಲಿ ಯಾವ್ದಾವ ತರದೊಂದು ಕ್ವಶನ್ಸ್ ಕೇಳಿದ್ರು. ಐ ಗೆಸ್ ಇನ್ ದ ಓಲ್ಡ್ ಯಾವ್ದೋ ಒಂದು ಹಳೆ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ರು ಅದನ್ನ ಈ ಕ್ವಶನ್ ನ. ಓಕೆ, ಯಾ. ದೆನ್ ಇದು ಆಯ್ತಾ. ನೆಕ್ಸ್ಟ್ ನೋಡಿ, ಇದು ನೆಕ್ಸ್ಟ್ ಇದು n number of point charges to derivation ಇದು ಯಾವುದು. ದಿಸ್ ಇಸ್ n number of point charge derivation starting from the diagram till here. ಆಯ್ತಾ, this is the formula for electric field intensity due to n number of point charges. ಸೊ ಇದ್ರ ಮೇಲೆ ಏನ್ ಕ್ವಶನ್ಸ್ ಕೇಳ್ತಾರೆ ಇವಾಗ ನೀವು ಇದೇ ತರ. ಸೊ ಇವಾಗ ನೀವೇನ್ ಮಾಡಿದ್ರಿ, ಡಿಡ್ ಯು ಸಿ ದ ಪ್ರಾಬ್ಲಮ್ಸ್ ಆನ್ ಕೂಲಮ್ಸ್ ಲಾ ಫಾರ್ ಅ ಸಿಂಗಲ್ ಚಾರ್ಜ್? ನೋ, ರೈಟ್. ಯು ಜಸ್ಟ್ ಸಾ ದ ಕೂಲಮ್ಸ್ ಲಾ ಪ್ರಾಬ್ಲಮ್ ಫಾರ್ ದ n number of point charges. ಹೌದಾ, n number of point charges. ಇದೇ ತರ ಡಯಾಗ್ರಾಮ್ ನೀವು ಕೂಲಮ್ಸ್ ಲಾ ನಲ್ಲೂ ನೋಡಿದ್ರಿ. ಇದೇ ತರ ಡಯಾಗ್ರಾಮ್ಗೆ ನಾವು ಒಂದು ಫಾರ್ಮುಲಾ ಬರ್ಸಿದ್ವಿ. ಆ ಫಾರ್ಮುಲಾಗೆ ಅಲ್ವಾ ನಾವು ಪ್ರಾಬ್ಲಮ್ಸ್ ತೋರಿಸ್ಕೊಟ್ಟಿದ್ದು ನಾನು ಇಷ್ಟೊತ್ತು. ಎಸ್, ಸೊ ಅದೇ ತರ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿಗೂ ಅದೇ ಆಗುತ್ತೆ. ಓಕೆನಾ, ಯಾ. ಅಂಡ್ ಶ್ಯೂರ್ ಸಿ ಈ ತರದೆಲ್ಲ ಪ್ರಾಬ್ಲಮ್ಸ್ ಓದ್ಕೊಳ್ಳಿ, ಖಂಡಿತ ಕೊಡ್ತಾರೆ. ತುಂಬಾ ಸಿಂಪಲ್ ಪ್ರಾಬ್ಲಮ್ಸ್ ಗೈಸ್, ಈ ತರ ಕೊಡ್ತಾರೆ. ಆಯ್ತಾ, ಇದರ ಸಿಂಪಲ್ ಪ್ರಾಬ್ಲಮ್ಸ್ ಎಲ್ಲ ಕೊಡ್ತಾರೆ. ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಒಂದು ಪ್ರಾಬ್ಲಮ್ ಪ್ರಾಕ್ಟೀಸ್ ಮಾಡಿ, ಇನ್ ಮಿಕ್ಕಿದ್ದನ್ನೆಲ್ಲ ನೀವು ಅದೇ ತರ ಕಲ್ತ್ಕೋಬೇಕಾಗುತ್ತೆ. ಸೊ ಏನ್ ಪಾಯಿಂಟ್ ಒನ್ ಡಿಫ್ರೆನ್ಸ್ ಇದೆ ಅದನ್ನ ನೋಡ್ಕೊಂಡು ನೀವು ಮಾಡ್ಬೇಕು. ಓಕೆನಾ. ಅಂಡ್ ಶ್ಯೂರ್ ನೋಡಿ, ಎಲ್ಲದಕ್ಕೂ ಕ್ವಶನ್ ಪೇಪರ್ ಅಲ್ಲಿ ಯಾವ ವರ್ಷ ಬಂದಿತ್ತು, ಯಾವ ಕ್ವಶನ್ ಪೇಪರ್ ಅಲ್ಲಿ ಬಂದಿತ್ತು ಅಂತೆಲ್ಲ ಕೊಟ್ಟಿದ್ದಾರೆ ಗೈಸ್. ಸೊ ದಯವಿಟ್ಟು ನೋಡ್ಕೊಳ್ಳಿ. ಆಯ್ತಾ, ದಯವಿಟ್ಟು ನೀವು ನೋಡ್ಕೊಂತು ಅಂತ ಹೇಳಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಆಯ್ತಾ, ನಿಮ್ಗೆ ಗೊತ್ತಾಗುತ್ತೆ ಒಂದು ಪ್ರಾಬ್ಲಮ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ಆಯ್ತಾ, ಅಂಡ್ ಇದರಲ್ಲಿ ಓಕೆ ನೋಡಿ, ಈ ತರ ಕ್ವಶನ್ ತುಂಬಾ ಇಂಪಾರ್ಟೆಂಟ್. ಇದು ಮಾಡ್ಕೊಳ್ಳಿ, ಎಲ್ಲ ಇಂಪಾರ್ಟೆಂಟ್ ನೋಡಿ. ಕ್ವಶನ್ ಪೇಪರ್ ಎಲ್ಲ ಹಾಕಿದಾರಲ್ಲ ಯಾವ ವರ್ಷ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ ಅಂತ. ಸೊ ಹಂಗಾಗಿ ನೀವು ಅದನ್ನೆಲ್ಲ ವರ್ಕೌಟ್ ಮಾಡ್ಕೋಬೇಕು.
ಓಕೆನಾ. ಯಾ ಅಂಡ್ ಇದು ನಿಮ್ಗೆ ಎಲ್ಲಿತ್ತು, ಯು ಆಲ್ಸೋ ಹ್ಯಾಡ್ ಇಟ್ ಇನ್ ಕೂಲಮ್ಸ್ ಲಾ. ಸೊ ಅದೇ ತರ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಪ್ರಾಬ್ಲಮ್ ಇದೆ, ದಯವಿಟ್ಟು ವರ್ಕೌಟ್ ಮಾಡ್ಕೊಳ್ಳಿ. ಕ್ಯಾನ್ ಸಿ ಇನ್ ದ ಕೂಲಮ್ಸ್ ಆಲ್ಸೋ ಹ್ಯಾಡ್ ದ ಪ್ರಾಬ್ಲಮ್ ಆಫ್ ಸೇಮ್ ಕೈಂಡ್ and the electric field intensity also having the problem on same kind, right? Okay, and here see ಈ ಕ್ವಶನ್ ಕೇಳಿದ್ದಾರೆ, ಹೌದಾ? ಎಲ್ಲಿ ಕೇಳಿದ್ದಾರೆ ಕ್ವಶನ್ ಅಂತ ಹೇಳಿದ್ರೆ, this is the question guys. For analytical 3 nanocoulomb charge located at P1 1,1,0, P2 -1,1,0, P3 -1,-1,0 and P4 1,-1,0. Find the electric field intensity E at P is equal to 1,1,1. ಹೌದಾ? ಈ ಕ್ವಶನ್ ಎಲ್ಲಿ ಕೇಳಿದ್ದಾರೆ, ಇಲ್ಲಿ ಕೇಳಿದ್ದಾರೆ, ಹೌದಾ? ಸೊ ಓಕೆ, -1 ಕೇಳಿದ್ದಾರೆ ಅದು, or +1, just a minute. 1,1,1. okay, if I told -1, I'm sorry, it is 1,1,1. okay, yeah, so ಇದೇ ಕ್ವಶನ್ ಕೇಳಿದ್ದಾರೆ, ದಯವಿಟ್ಟು ಇದನ್ನ ಪ್ರಾಕ್ಟೀಸ್ ಮಾಡಿ ಆಯ್ತಾ. ಸೊ ಎಲ್ಲ ಎಕ್ಸಾಮ್ ಕ್ವಶನ್ ಪೇಪರ್ ಇರೋ ಕ್ವಶನ್ ಇಲ್ಲಿ ಇದ್ದೇ ಇರುತ್ತೆ, ಇಲ್ಲದೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಓಕೆನಾ. ಯಾ ಅಂಡ್ ಇದೊಂದು ಈ ತರದ ಪ್ರಾಬ್ಲಮ್ ಕೇಳ್ತಾರೆ, ವರ್ಕ್ಔಟ್ ಮಾಡ್ಕೊಳ್ಳಿ. ಎಲ್ಲ ಇಂಪಾರ್ಟೆಂಟ್ ಯಾವ್ಯಾವುದು ಕ್ವಶನ್ ಪೇಪರು ನಿಮ್ಗೆ ಅವರು ಎಕ್ಸಾಮ್ ಕ್ವಶನ್ಸ್ ಅಂತ ಅಲ್ಲಿ ಮಾರ್ಕ್ ಮಾಡಿರ್ತಾರಲ್ಲ, ಸೊ ದಿಸ್ ಕ್ವಶನ್ಸ್ ವಿಚ್ ಇಸ್ wherein there is a written ಇಲ್ಲಿ ತರ ಬರ್ದಿರ್ತಾರಲ್ಲ ಎಕ್ಸಾಮ್ ಕ್ವಶನ್ ಪೇಪರ್, ದಟ್ ಇಸ್ 10 ಜೂನ್ ಜುಲೈ 2016 ಇದರೆಲ್ಲ ಬರ್ದಿರ್ತಾರಲ್ಲ, ಈ ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್. ದಯವಿಟ್ಟು ಇದನ್ಗೆ ಹೆಚ್ಚು ಒತ್ತನ್ನ ಕೊಡಿ. ಓಕೆನಾ. ಯಾ ಅಂಡ್ ನಾನು ಯಾಕೆ ಈ ನೋಟ್ಸ್ ಅನ್ನ ರಿವ್ಯೂ ಮಾಡ್ತಾ ಇದ್ದೀನಿ ಅಂತ ಎಲ್ಲರಿಗೂ ಗೊತ್ತು, ತುಂಬಾ ಚೆನ್ನಾಗಿದೆ ನೋಟ್ಸ್. ಯಾವ ಟೆಕ್ಸ್ಟ್ ಬುಕ್ ಬೇಡ, ಎಲ್ಲಾ ಟೆಕ್ಸ್ಟ್ ಬುಕ್ ಮೀರಿದ ನೋಟ್ಸ್ ಇದು, ಎಲ್ಲಾ ಟೆಕ್ಸ್ಟ್ಗೂ ಮೀರಿದ ನೋಟ್ಸ್ ಇದು. ಸೊ ಹಂಗಾಗಿ ದಯವಿಟ್ಟು ಈ ನೋಟ್ಸ್ ಅನ್ನ ರೆಫರ್ ಮಾಡಿ. 101% ನೀವು ಕ್ಲಿಯರ್ ಮಾಡ್ಕೊಳ್ತೀರಾ, ನಿಮ್ಗೆ ಗೊತ್ತಾಗುತ್ತೆ ನಾನು ಯಾಕೆ ಇದು ಮಾಡಿದ್ದು ಅಂತ, ಆಯ್ತಾ. ಓಕೆ, and this question is also important, please do practice without fail. and ಓಕೆ, ಈ ಕ್ವಶನ್ ಓಕೆನಾ. ನೋಡಿ, ನಾನು ಅಷ್ಟೊತ್ತಿಂದ ಹೇಳ್ತಾ ಇದ್ದೆ, ಇದೇ ಕ್ವಶನ್ ಬರ್ತಾ ಇದೆ ವಾಪಸ್ ಅಂತ. ಅದೇ ಇದು, 2 particles having 2 NC and 5 NC spaced 80 cm apart, determine the EH point that is associated distance 0.5 meter from each of the 2 particles is, use ER as equal to 5, that is bakelite medium. I'm sorry, please wait. yeah, bakelite medium. ಇದೇ ಕ್ವಶನ್ ಗೈಸ್, ಇದೇ ಕ್ವಶನ್, ಇದನ್ನ ವರ್ಕೌಟ್ ಮಾಡ್ಕೊಳ್ಳಿ. ಇಲ್ಲಿ ಕೇಳಿದ್ದಾರೆ, ಹೌದಾ? ಇಲ್ಲಿ ಕೇಳಿರುವಂತ ಎಲ್ಲಾ ಕ್ವಶನ್ ಈ ನೋಟ್ಸ್ ಅಲ್ಲಿ ಇದೆಯಾ? ಆರ್ ಯು ಕಾನ್ಫಿಡೆಂಟ್ ನೌ ದಟ್ ದಿಸ್ ನೋಟ್ಸ್ ಇಸ್ ದ ಬೆಸ್ಟ್? ಓಕೆ, ಸೊ ಇದೊಂದಾಯ್ತು. ಸೊ ಓಕೆ, ನೋಡಿ, ಈ ತರ ಎಕ್ಸಾಮ್ ಡೇಟ್ಸ್ ಎಲ್ಲ ಕೊಟ್ಟಿರುವಂತ ಕ್ವಶನ್ಸ್ ಎಲ್ಲ ದಯವಿಟ್ಟು ಮಿಸ್ ಮಾಡಬೇಡಿ, ತುಂಬಾನೇ ಹೆಲ್ಪ್ ಆಗುತ್ತೆ, ಹೌದಾ? ಓಕೆ, ಅಂಡ್ ನೀವೆಲ್ಲ ನೋಡಿ, ಎಲ್ಲ ಲೆಕ್ಕಗಳು ಹಿಂಗೆ ಮೂವ್ ಆಗ್ತಾನೆ ಇದೆ. ಸೊ ಇವನ್ನೆಲ್ಲ ಒಂದ್ಸತಿ ನೋಡ್ಕೊಳ್ಳಿ, ಸೇಮ್ ಮೆಥಡಾಲಜಿಲಿ ಇರುತ್ತೆ. ಇಟ್ಸ್ ಅ 0.1 ಡಿಫರೆನ್ಸ್, ಪ್ಲೀಸ್ ಟು ಮೇಕ್ ಶೋರ್ ದಟ್ ಯು ಜಸ್ಟ್ ವರ್ಕ್ ಇಟ್ ಔಟ್ ಗೈಸ್. ಓಕೆನಾ, ರೈಟ್? ಓಕೆ, ಸೊ ಈ ತರದ್ದು ಕೇಳ್ತಾರೆ, ವರ್ಕ್ಔಟ್ ಮಾಡ್ಕೊಳ್ಳಿ. ಅಂಡ್ ನಾನು ಏನಕ್ಕೆ ಇದನ್ನೆಲ್ಲ ತೋರಿಸ್ತಾ ಇಲ್ಲ ಅಂತಂದ್ರೆ, ಸೊ ಇದನ್ನೆಲ್ಲ ನೀವೇ ವರ್ಕೌಟ್ ಮಾಡ್ಕೊಳ್ಬೇಕು, ರೈಟ್? ಇಟ್ ಇಸ್ ಯರ್ ಡ್ಯೂಟಿ ಟು ಡೂ ಇಟ್, ಹೌದಾ? ನೋಡಿ, 20 ಪ್ರಾಬ್ಲಮ್ ಕೊಟ್ಟಿದ್ದಾರೆ, ನಾನು ಅದನ್ನೇ ಹೇಳ್ತಾ ಇರೋದು ಅವಾಗಿಂದ. 20 ಪ್ರಾಬ್ಲಮ್ಸ್ ನ ನೀವು ವರ್ಕೌಟ್ ಮಾಡ್ತಾ ಕೂತ್ಕೊಳ್ಳೋ ಟೈಮ್ ಇಲ್ಲ. ಸೊ ಹಂಗಾಗಿ ನೀವೇನ್ ಮಾಡ್ಬೇಕು, 1-2 ಪ್ರಾಬ್ಲಮ್ ವರ್ಕೌಟ್ ಮಾಡಿ. 0.1 ಡಿಫರೆನ್ಸ್ ಏನಿದೆ, ಆ 0.1 ಡಿಫರೆನ್ಸ್ ಅನ್ನ ನೀವೇ ಗೊತ್ತಿಟ್ಕೊಂಡು, ಆ ಡಿಫರೆನ್ಸ್ ಅನ್ನ ನೀವೇನ್ ಮಾಡ್ಬೇಕಾಗತ್ತೆ ನೋಡ್ಕೊಂಡು, ಅದಕ್ಕೆ ತಕ್ಕಂಗೆ ನಾನು ಹೇಗ್ ಮಾಡ್ಬೇಕು ಅಂತ ನೋಡ್ಕೊಳ್ಬೇಕಾಗತ್ತೆ. ಪ್ರೊಸೀಜರ್ ಎಲ್ಲ ಕಲ್ತಿರ್ತೀರಾ, ಸೊ ಅದೇ ಪ್ರೊಸೀಜರ್ಗೆ ಏನೋ ಒಂದು ಎಕ್ಸ್ಟ್ರಾ ಫೈಂಡ್ ಔಟ್ ಮಾಡಕ್ ಹೇಳಿರ್ತಾರೆ, ಇಲ್ಲ ಏನೋ ಒಂದು ಕಡಿಮೆ ಮಾಡಿರ್ತಾರೆ. ಸೊ ಅದನ್ನೆಲ್ಲ ನೀವು ನೋಡ್ಕೊಂಡು ಕಲೀತು ಅಂದ್ರೆ ತುಂಬಾ ಚೆನ್ನಾಗಾಗುತ್ತೆ. ನೀವು ಯಾವ ಪ್ರಾಬ್ಲಮ್ನು ಕೂತು ವರ್ಕ್ ಮಾಡಬೇಕು ಅಂತ ಇಲ್ಲ, ಎಲ್ಲಾ ಪ್ರಾಬ್ಲಮ್ನು ಬರ್ದು ಕಲ್ತ್ಕೋಬೇಕು ಅಂತ ಇಲ್ಲ. ಒಂದ್ಸಲ ನೀವು ಮೆಥಡ್ ನ ಮೈಂಡ್ ಹಾಕೊಂಡ್ರೆ, ಸೊ ಆ ಮೆಥಡ್ ನ ಇಟ್ಕೊಂಡು ನೀವು ಯಾವ್ದೇ ತರ ಪ್ರಾಬ್ಲಮ್ ಕೊಟ್ಟರು ಮಾಡ್ತೀರಾ. ಸೊ ಮೆಥಡಾಲಜಿ ಶುಡ್ ಬಿ ಇನ್ ಯರ್ ಮೈಂಡ್ ಅಂಡ್ ಫಾರ್ಮುಲಾ ಶುಡ್ ಬಿ ಇನ್ ಯರ್ ಮೈಂಡ್. ಅಂಡ್ ಕೀ ನೋಟ್ ಅಂತೂ ಮೇನ್. ಇಲ್ಲಿ ಕೀ ನೋಟ್ ಅಂತ ಏನ್ ಕೊಡ್ತಾರೆ, ಪ್ರತಿಯೊಂದು ಥಿಯರಿ ಆದ್ಮೇಲೆ, ಅದೇ ಆ ಟಾಪಿಕ್ ಥಿಯರಿ ಆದ್ಮೇಲೆ ಏನು ಕೀ ನೋಟ್ ಅಂತ ಕೊಡ್ತಾರಲ್ಲ, ಸೊ ದಟ್ ಕೀ ನೋಟ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಆ ಕೀ ನೋಟ್ಸೇ ನಿಮ್ಮ ಒಂದು ಪ್ರಾಬ್ಲಮ್ ನ ಮಾಡೋದಕ್ಕೆ ಹೆಲ್ಪ್ ಅನ್ನ ಮಾಡುತ್ತೆ. ಆ ಕೀ ನೋಟ್ಸ್ ಯರ್ ಪ್ರೊಸೀಜರ್ ಅಂಡ್ ಪ್ರಾಬ್ಲಮ್ಸ್ ಹೇಗೆ ಬರುತ್ತೆ ಅಂತ ನಿಮ್ಗೆ ಐಡಿಯಾ ಆಯ್ತು ಅಂದ್ರೆ ಕ್ಯಾನ್ ಈಸಿಲಿ ಕ್ಲಿಯರ್ ಇಟ್ ಗೈಸ್. ತುಂಬಾ ಕಷ್ಟ ಪಡುವಂತ ಅವಶ್ಯಕತೆನೇ ಇಲ್ಲ, ಹೌದಾ? ಓಕೆ,
and these are all the problems which is present. You have to practice it out, guys. Okay, see the infinite line charge 4-5 ಸತಿ ಕೇಳಿರೋದು. ಇದನ್ನ ಏನ್ ಕಾರಣಕ್ಕೂ ಮಿಸ್ ಮಾಡಬೇಡಿ. ನೋಡಿ ಇದನ್ನು ಹೇಗೆ ಕೇಳ್ತಾರೆ ಕ್ವಶನ್ಸ್ ಅಂತ ತೋರಿಸ್ಕೊಟ್ಟಿದ್ದಾರೆ. ಇದೇ ತರ ಎಲ್ಲ ಮಾಡ್ಯೂಲ್ಗೂ ಇದೆ. all the 5 modules it is there like this only. ಓಕೆನಾ? ಯಾ, ಆ ಮಾಡೆಲ್ ಬಂದಾಗ ನಾವು ರಿವ್ಯೂ ಮಾಡ್ಕೊಂಡು ಹೋಗೋಣ. ಓಕೆ, ಇವಾಗ ಫಸ್ಟ್ ಮಾಡೆಲ್ ಅದಕ್ಕೆ ರಿವ್ಯೂ ಮಾಡ್ತಾ ಇದ್ದೀನಿ. ನೋಡ್ಬೋದು, derive an expression for the electric field intensity to the infinite line charge. ಆಯ್ತಾ? ಓಕೆ, ಇನ್ಫೈನೈಟ್ ಲೈನ್ ಚಾರ್ಜ್. ಸೊ ನೋಡಿ ಹೆಂಗ್ ಕೇಳಿದ್ದಾರೆ ಕ್ವಶನ್ಸ್ ಅಂತೆಲ್ಲ ಹೇಳಿದ್ದಾರೆ. ಇದನ್ನ ನೀವೇ ವರ್ಕೌಟ್ ನೋಡ್ಕೊಂಡು ಓದ್ಕೊಳ್ಳಿ. ಆಯ್ತಾ? ಓಕೆ, ಸೊ ಇದು ನಿಮ್ಮ ಲೈನ್ ಚಾರ್ಜ್ದು. ಇದನ್ನ ಪ್ರಾಕ್ಟೀಸ್ ಮಾಡಿ, ತುಂಬಾ ಇಂಪಾರ್ಟೆಂಟ್, ಕೇಳ್ತಾರೆ. ಆಯ್ತಾ? ಓಕೆ, ಇಲ್ಲಿವರೆಗೂ ಫ್ರಮ್ ವೇರ್ ಸ್ಟಾರ್ಟಿಂಗ್ ಫ್ರಮ್ ಹಿಯರ್. ದೊಡ್ಡದಿದೆ ಅನ್ಕೋಬಿಡಿ, ಪ್ರಾಕ್ಟೀಸ್ ಮಾಡಲೇಬೇಕು, ಬಿಕಾಸ್ ಇಟ್ ಇಸ್ ವೆರಿ ಗುಡ್ ಇಂಪಾರ್ಟೆನ್ಸ್ ಅಲ್ವಾ? ಎಸ್, ಅಂಡ್ ಇಲ್ಲಿ ತನಕ. ಸೊ ಶೀಟ್ ಚಾರ್ಜ್ ಅಂತ ಹೇಳಿದ್ರೆ, ಸೊ ನೀವು ಇಲ್ಲಿ ಗಮನ ಇಟ್ಟು ನೋಡ್ಬೋದು, ಶೀಟ್ ಚಾರ್ಜಸ್ ಬಂದು ಎಲ್ಲಿ ತನಕ ಇದೆ ಶೀಟ್ ಚಾರ್ಜ್ಗೆ. ಸೊ ಶೀಟ್ ಚಾರ್ಜ್ ಕಮ್ಮಿ ಇದೆ. ಸೊ ಶೀಟ್ ಚಾರ್ಜ್ ಮೇಲೆ ಏನ್ ಕ್ವಶನ್ ಕೇಳಿದ್ದಾರೆ ತೋರಿಸೋದ್ನಲ್ಲಿ, ನೀವು ಟು ಸಾಲ್ವ್ ದ electric field intensity due to an infinite sheet charge and need to compare the differences between sheet charge and line charge. ಅದೊಂದು ಕ್ವಶನ್ ಕೇಳಿದ್ದಾರೆ ಇಲ್ಲಿವರೆಗೂ. ಓಕೆ, ಯಾ, ಅಂಡ್ ನೆಕ್ಸ್ಟ್ ನಿಮ್ಗೆ ಏನ್ ಮಾಡಿದ್ದಾರೆ, ಲೈನ್ ಚಾರ್ಜ್ ಮತ್ತೆ ಶೀಟ್ ಚಾರ್ಜ್ ಮೇಲೆ ಪ್ರಾಬ್ಲಮ್ ಅನ್ನ ಕೇಳಿದ್ದಾರೆ. ಸೊ ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅಂಡ್ ಈ ಕ್ವಶನ್ ಕೇಳಿದ್ದಾರೆ ಗೈಸ್. ಲೆಟ್ ಮೀ ಟೆಲ್ ಯು ವೇರ್ ಇಸ್ ದಿಸ್ ಕ್ವಶನ್ ಅಂತ. ಓಕೆ, ಮಾರ್ಕ್ ದಿಸ್ ಕ್ವಶನ್. ಎಸ್, ವೇಟ್. No, 405 charge density. No. Wait a minute, guys. ಎಲ್ಲಿದೆ ಅಂತ ನೋಡ್ಬಿಡ್ತೀನಿ ನಾನೇ ಮಾರ್ಕ್ ಮಾಡಿರೋದು. ಸೊ ಹಾಗಾಗಿ ಐ ಜಸ್ಟ್ ಟೆಲ್ ಯು ವೇರ್. Here, this is the question, guys. A line charge of 2 nanocoulomb per meter lies along y-axis and the surface charge density is 0 of 0.1 and minus 0.1 nanocoulomb per meter square exist on the plane z is 3 and z is minus 4 respectively. Find the electric field intensity at the point 1, what I can say minus 7 and 2. ಇದೇ ಕ್ವಶನ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅಲ್ಲಿ minus 7 ಕೊಟ್ಟಿದ್ದಾರೆ, ಇಲ್ಲಿ positive 7 ಇದೆ, ನೀವು ನೋಡ್ಕೊಂಡು ಮಾಡ್ತೀರಾ. ಫೈನ್. ಓಕೆ, and then here this question is also what I can say given. ಆಯ್ತಾ? A line charge density rho is 50 NUNC is located along the what I can say question ಕೇಳಿದ್ದಾರೆ. ಎಲ್ಲಿ ಅಂತ ಹೇಳ್ಬಿಡ್ತೀನಿ ನೋಡಿ ಬೇಗ. So he has asked you that question. ಓಕೆ, ಸೊ ಇದೇ ಕ್ವಶನ್ ಗೈಸ್, ಈ ತರ ಕ್ವಶನ್ ಇನ್ಫೈನೈಟ್ ಇನ್ ಎಕ್ಸ್ಟೆಂಟ್ ಅಂತ ಹೇಳಿದ್ದಾರೆ. ಸೊ ನೋಡಿ ಇಲ್ಲಿ ಇದೇ ತರ ಕ್ವಶನ್. ಲೈನ್ ಚಾರ್ಜ್ ಡೆನ್ಸಿಟಿ ಇಸ್ ಲೊಕೇಟೆಡ್ ಅಲಾಂಗ್ ದ what I can say x is equal to 0, y is equal to find free space, find the magnitude and the direction of electric field intensity at point 1, 3 and 4. ಇದಕ್ಕೆ ಸಂಬಂಧಪಟ್ಟಂತೆ ಈ ಕ್ವಶನ್ ಅನ್ನು ಕೊಟ್ಟಿದ್ದಾರೆ. not this one. ಈ ಕ್ವಶನ್ ಅನ್ನು not this one, I'm sorry for the distraction, not this one. okay, yeah, I have to discuss already, right? ಈ ತರ ಕ್ವಶನ್, this one, that one. ಈ ತರ ಕ್ವಶನ್. ಓಕೆನಾ? ಈ ತರ ಕ್ವಶನ್. ಫೈನ್. ಓಕೆ, need to work out this question without fail. ಹೌದಾ? ಅಂಡ್ ಇಲ್ಲಿ ನೀವು ತಗೊಳ್ಳೋದಾದ್ರೆ and this also the same question.
this question really idenadu nodi the same kind of question, so please to make sure that you work it out. Okay, yeah, and idunu kuda gurtu madidini line on the positive and negative x axis nanige ತೋರಿಸಿದ್ನಲ್ಲ ಒಂದು ಕ್ವೆಶ್ಚನ್ ಯಾವುದು here ಈ ಕ್ವೆಶ್ಚನ್. ಸೊ ಈ ತರ ಕ್ವೆಶ್ಚನ್ ಮೇರೆಗೆ ಯಾವ್ದು ಕೇಳಿದ್ದಾರೆ, ಈ ತರ ಕೇಳಿದ್ದಾರೆ. ಸೊ ಪ್ರಾಕ್ಟೀಸ್ ದಿಸ್, ಓಕೆನಾ? ಯಾ, ಅಂಡ್ ಇವೆಲ್ಲಾನು ಪ್ರಾಕ್ಟೀಸ್ ಮಾಡಿ ಗೈಸ್, ಎಲ್ಲಾನು ಇಂಪಾರ್ಟೆಂಟ್ ಏನೆ, ಬಿಕಾಸ್ ಎಲ್ಲಾರು ಕ್ವೆಶ್ಚನ್ ಪೇಪರ್ದೇ ಆಗಿರೋದ್ರಿಂದ ಒಂದು ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಯಾವ ರೀತಿ ಪ್ರಾಕ್ಟೀಸ್ ಅಂತ ನಾನು ಮುಂಚಿತವಾಗಿ ಹೇಳಿದ್ದೀನಿ, ಮತ್ತೆ ಐ ಆಮ್ ರಿಪೀಟಿಂಗ್ ಇಟ್ ಅಗೇನ್. ಸೊ ಪಾಯಿಂಟ್ ಒನ್ ಡಿಫರೆನ್ಸ್ ನೋಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ತೀರಾ. ಮೆಥಡಾಲಜಿ ಒಂದೇ ಮೆಥಡು, ಅದು ಇಲ್ಲ ಮಾಡಿಫೈ ಆಗುತ್ತೆ. ಮಾಡಿಫೈ ಇನ್ ದ ಸೆನ್ಸ್, ಯಾಕೆಂದ್ರೆ ಎಕ್ಸ್ಟ್ರಾ ಕೇಳಿದ್ರೆ ಎಕ್ಸ್ಟ್ರಾ ಮಾಡ್ಬೇಕಾಗುತ್ತೆ, ಇಲ್ಲ ಅದ್ರಲ್ಲಿ ಏನಾದ್ರು ಕಡಿಮೆ ಮಾಡ್ಬೇಕು ಅಂದ್ರೆ ಕಡಿಮೆ ಮಾಡ್ಬೇಕಾಗುತ್ತೆ. ಸೊ ಇಟ್ ಇಸ್ ಅಕಾರ್ಡಿಂಗ್ ಟು ದ ಪ್ರಾಬ್ಲಮ್, ಆಯ್ತಾ? ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಈಗ ನಿಮ್ಗೆ ಅಷ್ಟು ಟೈಮ್ ಇಲ್ಲ, ಹೌದಾ? ಓಕೆ, and then this is also the same question guys. Okay, practice ಮಾಡಿ. And here you have wait, 410 ದೆಲ್ಲ ಕ್ವೆಶ್ಚನ್ ನೋಡಿದೆ ಸರಿ. This question, see, two uniform line charges of density 4 nanocoulomb per meter and 6 nanocoulomb per centimeter. ಈ ಕ್ವೆಶ್ಚನ್, ಸೊ ಈ ತರ ಕ್ವೆಶ್ಚನ್ ಅಲ್ಲಿ I have seen this, okay na? So this question, so please to practice it out, right? Okay, okay na? So ಇವನ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕು. ಟು ಪ್ರಾಕ್ಟೀಸ್ ಆಲ್ ದಿಸ್, these are all very much important questions, ಆಯ್ತಾ? ಸೊ ಪ್ರೆಟಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಸೊ ನೀವು ಏನೇನು ಕ್ವೆಶ್ಚನ್ಸ್ ರೆಫರ್ ಮಾಡಬೇಕು ಅಂತ ತೋರಿಸ್ತಾ ಇದೀನಿ, ಯಾವ ಟೆಕ್ಸ್ಟ್ ಬುಕ್ ಬೇಡ ನಿಮಗೆ, ಆಯ್ತಾ? ಎಸ್, ಅಂಡ್ ಆಕ್ಚುಲಿ ಎಲ್ಲ ಬರಿಬೇಕಾಗಿತ್ತು, ಬಟ್ ಬರೆಯೋದಕ್ಕಿಂತ ಲೆಟ್ ಮಿ ಶೋ ಕೇಸ್ ಯು ವಿತ್ ಪ್ರೂಫ್ ಅಂತ ನಂಗೆ ಅನ್ನಿಸ್ತು. ಬಿಕಾಸ್ ನಾವ್ ಏನೇ ಬರೋದ್ರು ನಾವ್ ಎಲ್ಲಿಂದ ತಗೊಂಡ್ವಿ ಅಂತ ನಿಮಗೆ ಗೊತ್ತಾಗ್ಬೇಕು. ಅಂಡ್ ನೀವು ಹೇಗೆ ಇದನ್ನೆಲ್ಲ ಹೇಗೆ ಸಿಗುತ್ತೆ, ಇಂಪಾರ್ಟೆಂಟ್ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕು ಅಂತ ಎಲ್ಲಾ ತರನು ನಿಮಗೆ ಮಾಡ್ಕೊಡ್ತಾ ಇದೀನಿ. ಇವನ್ನೆಲ್ಲ ಒಂದ್ಸಲಿ ನೋಡಿ ಗೈಸ್, ಪ್ರಾಕ್ಟೀಸ್ ಅಂತಲ್ಲ, ಜಸ್ಟ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಅಷ್ಟೇ. ಬಟ್ ನಾನು ತೋರಿಸಿರುವಂತ ಲೆಕ್ಕಗಳಿಗೆ ಫಸ್ಟ್ ಪ್ರಾಮುಖ್ಯತೆ ಕೊಡಿ, ಆಮೇಲೆ ಯು ಕ್ಯಾನ್ ಜಸ್ಟ್ ಲರ್ನ್ ದಿಸ್ ಔಟ್ ಇನ್ ಅ ಸಿಂಪ್ಲರ್ ವೇ, ಹೌದಾ? ಓಕೆ, ಈ ತರದ್ದು ಒಂದು ವರ್ಕ್ ಮಾಡಿ. ದಿಸ್ ಪ್ರಾಬ್ಲಮ್ ನಂಬರ್ 21. ಅಂಡ್ ಯಾ, ನೋಡಿ ಎಷ್ಟು ಪ್ರಾಬ್ಲಮ್ಸ್ ಇದೆ. ಸೊ ಇದನ್ನೆಲ್ಲ ನೀವು ಮಾಡೋದಕ್ಕಾಗುತ್ತಾ? ಆಗಲ್ಲ. ಅದಕ್ಕೋಸ್ಕರ ಆ ಮೆಥಡಾಲಜಿ ಫಾಲೋ ಮಾಡಿ ಅಂತ ಹೇಳಿದ್ದು, ಆಯ್ತಾ? ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಇ ಡ್ಯೂ ಟು ವೇರಿಯಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್, ಇದು ತುಂಬಾ ಇಂಪಾರ್ಟೆಂಟ್ ಗೈಸ್, ಇದನ್ನ ವರ್ಕ್ ಮಾಡ್ಕೊಳ್ಳಿ. ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಇ ಡ್ಯೂ ಟು ಪಾಯಿಂಟ್ ಚಾರ್ಜ್. ಸೊ ನಿಮ್ಗೆ ಏನಾಯ್ತು, ನಾವು ಕೂಲಮ್ಸ್ ಲಾ, ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇನ್ ಕೂಲಮ್ಸ್ ಲಾ ನೋಡಿದ್ವಿ. ದಟ್ ಇಸ್ ಇ ಡ್ಯೂ ಟು ಪಾಯಿಂಟ್ ಚಾರ್ಜ್, ಲೈನ್ ಚಾರ್ಜ್, ಶೀಟ್ ಚಾರ್ಜ್ ಅಂಡ್ ವಾಲ್ಯೂಮ್ ಚಾರ್ಜ್ ಅಂತ. ಅದೇ ತರ ಇದು, ದಿಸ್ ಇಸ್ ಫಾರ್ electric field intensity. So this electric field intensity due to point charge, due to sheet charge, due to volume charge distribution and line charge. So ಅದಕ್ಕೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ಸ್, ಆಯ್ತಾ? ನೋಡಿ, ಸರ್ಕ್ಯುಲರ್ ರಿಂಗ್ ತುಂಬಾ ಇಂಪಾರ್ಟೆಂಟ್, ಸರ್ಕ್ಯುಲರ್ ರಿಂಗ್ ಅಂತೂ ತುಂಬಾ ಇಂಪಾರ್ಟೆಂಟ್, ಇದನ್ನ ಪ್ರಾಕ್ಟೀಸ್ ಮಾಡಿ, ಆಯ್ತಾ? ಓಕೆ, ಅಂಡ್ ದೆನ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಈ ತರ ಇದು ಮಾಡಿ, ಇದು ತುಂಬಾ ಇಂಪಾರ್ಟೆಂಟ್, ಆಯ್ತಾ? ಓಕೆ, this is a big problem guys, please wait. Okay, now ಈಗ electric flux density ಬಂದ್ವಿ. So this is the last concept that you have, ಹೌದಾ? What is electric flux density? Electric flux density definition ಕೇಳ್ತಾರೆ, and electric flux density ನಲ್ಲಿ this one you have to write with along with the definition, and you have relationship between D and D, ಹೌದಾ? ನೋಡಿ, ಇವೆಲ್ಲ electric field flux density due to point charge and due to line charge density, ಇವನ್ನೆಲ್ಲ ನೆನಪಿನಲ್ಲಿ ಇಟ್ಕೊಳ್ಳಿ. and due to infinite sheet charge ನೆನಪಿನಲ್ಲಿ ಇಟ್ಕೊಳ್ಳಿ. and ಅದಕ್ಕೆ ಸಂಬಂಧಪಟ್ಟಂತ ಪ್ರಾಬ್ಲಮ್ಸ್ ಗಳನ್ನ ಮಾಡ್ಕೊಳ್ಳಿ. ಸೊ ಪ್ರಾಬ್ಲಮ್ಸ್ ಗಳು ತುಂಬಾ ಕಮ್ಮಿ ಅನ್ಸುತ್ತೆ ಫ್ಲಕ್ಸ್ ಡೆನ್ಸಿಟಿ ಮೇಲೆ. ಯಾ, ಫ್ಲಕ್ಸ್ ಡೆನ್ಸಿಟಿ ಮೇಲೆ ತುಂಬಾ ವಾಟ್ ಐ ಕ್ಯಾನ್ ಸೇ ದ ಪ್ರಾಬ್ಲಮ್ಸ್ ಆರ್ ಐ ಹೋಪ್ ವೆರಿ ಲೆಸ್, ಬಟ್ ನೀವು ಅದನ್ನು ನೋಡ್ಕೊಳ್ಳಿ, ಮಿಸ್ ಮಾಡಬೇಡಿ. ಓಕೆ, ಸಿ ಹಿಯರ್, obtain the expression for the electric field intensity due to charged circular ring of radius. ಇವಾಗ ನಾನು ತೋರಿಸ್ತೆ, ಅದನ್ನೇ ವರ್ಕೌಟ್ ಮಾಡ್ಕೊಳ್ಳಿ, ಆಯ್ತಾ? ಸೊ ನೆಕ್ಸ್ಟ್ ಫ್ಲಕ್ಸ್ ಡೆನ್ಸಿಟಿ ಮೇಲೆ ಪ್ರಾಬ್ಲಮ್ಸ್ ಕಡಿಮೆ, ಬಟ್ ನೀವು ಅದನ್ನು ಓದ್ಕೊಳ್ಳಿ. ಓಕೆ, ಸ್ಟಡಿ ದ ಫ್ಲಕ್ಸ್ ಡೆನ್ಸಿಟಿ ಪ್ರಾಬ್ಲಮ್ಸ್, ಅಂಡ್ ಯು ಹ್ಯಾವ್ ಒನ್ ಕ್ವಶನ್ ಸೇ ರಿಲೇಶನ್ಶಿಪ್ ಬಿಟ್ವೀನ್ ಡಿ ಅಂಡ್ ಡಿ, ಅದನ್ನ ಮಾಡ್ಕೊಳ್ಳಿ, ಮರಿಬೇಡಿ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ರಿಲೇಶನ್ಶಿಪ್ ಬಿಟ್ವೀನ್ ಡಿ ಅಂಡ್ ಇವೆಲ್ಲ ಪ್ರಾಬ್ಲಮ್ಸ್ ಇದೆ, ಇವನ್ನೆಲ್ಲ ನೋಡಿ ಒಂದ್ಸಲಿ ಟ್ರೈ ಮಾಡಿ ನೋಡಿ.
ಆಯ್ತಾ. ಬಟ್ ಕ್ವಶನ್ ಪೇಪರ್ ಟೈಪ್ ಆಫ್ ಕ್ವಶನ್ಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡಿ. ಆ ಕ್ವಶನ್ ಪೇಪರ್ ಏನ್ ಕ್ವಶನ್ಸ್ ಕೊಟ್ಟಿದ್ರು ಆ ಕ್ವಶನ್ಸ್ ಅದೇ ತರ ಕ್ವಶನ್ಸ್ ಅಲ್ಲಿ ನಂಬರ್ಸ್ ಚೇಂಜ್ ಆಗಿರೋವಂಥದ್ದನ್ನ ಚೆಕ್ ಮಾಡ್ಕೊಂಡು ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ ವರ್ಕ್ಔಟ್ ಮಾಡ್ಕೊಳ್ತೀರಾ, ರೈಟ್. ದಟ್ ಇಸ್ ವಾಟ್ ಇಸ್ ಸಪೋಸ್ ಟು ಡೂ. ಫಸ್ಟ್ ಗಿವ್ what I can say the this one, that is the preference to the question paper questions. ದೆನ್ ಆ ಕ್ವಶನ್ ಪೇಪರ್ ಕ್ವಶನ್ಸ್ ನ ಇಟ್ಕೊಂಡು ಅದೇ ತರದ್ದು ಬೇರೆ ನಂಬರ್ ಇರುವಂತ ಕ್ವಶನ್ಸ್ ಇದೆಯಾ ನೋಡ್ಕೊಂಡು ವರ್ಕೌಟ್ ಮಾಡ್ತಾ ಹೋಗಿ ಆಮೇಲೆ ಮುಂದಕ್ಕೆ ಇಲ್ಲೇನ್ ಲೆಕ್ಕ ಇದೆ ಅದನ್ನೆಲ್ಲ ಒಂದ್ಸತಿ ನೋಡಿ. ಬಟ್ ಇಫ್ ಯು ಸಿ ದಿಸ್ ಹೋಲ್ ಟೆಕ್ಸ್ಟ್ ಬುಕ್ ವಿಲ್ ಪಾಸ್. ಹೋಲ್ ನೋಟ್ಸ್ ನ ನೀವು ತಗೊಂಡು ನೋಟ್ಸ್ ನ ಓದ್ತು ಅಂತಂದ್ರೆ ದಿಸ್ ಅ ಕೈಂಡ್ ಆಫ್ ಮಿನಿ ಟೆಕ್ಸ್ಟ್ ಬುಕ್, ಆಯ್ತಾ. ಹೋಲ್ ನೋಟ್ಸ್ ನ ಓದ್ತು ಅಂದ್ರೆ ತುಂಬಾ ಚೆನ್ನಾಗಿ ಪಾಸ್ ಆಗ್ತೀರಾ ಗೈಸ್. ಓಕೆ, ಯಾ. ಅಂಡ್ ಸಿ ನಿಮ್ಗೆಲ್ಲ ನೋಡಿ ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಲಿಸ್ಟ್ ಆಫ್ ಸಿಂಬಲ್ಸ್ ಅಂಡ್ ಹಿಯರ್ ಇಟ್ ಇಸ್ ಲಿಸ್ಟ್ ಆಫ್ ಫಾರ್ಮುಲೆ. And what I can say here, it is what I can say the ಎಲ್ಲ ಲಿಸ್ಟ್ ಆಫ್ ಫಾರ್ಮುಲೇಸ್ ಅಂಡ್ ಇಲ್ಲಿಂದ ಮಾಡ್ಯೂಲ್ 2 ಸ್ಟಾರ್ಟ್ ಆಗುತ್ತೆ. ಸೊ ಪೇಜ್ ನಂಬರ್ 1 ಇಂದ 198 ತನಕ ಇದೆ, ದಯವಿಟ್ಟು ನೋಡಿ, ಆಯ್ತಾ. ನಾನು ಹೇಳೋದಿಷ್ಟೇ, ಇಷ್ಟೊಂದು ತೋರಿಸ್ಬಿಟ್ಟಿದ್ದಾರೆ ಮ್ಯಾಮು, ಎಲ್ಲಾನು ಓದ್ಬೇಕಾ ಅಂತ. ಖಂಡಿತ ಎಲ್ಲಾನು ಒಂದ್ಸರಿ ನೋಡ್ಲೇಬೇಕು ಮಿಸ್ ಮಾಡ್ದಂತೆ. ಸೊ ಅದಕ್ಕೆ ನಾನು ಹೇಳ್ದಂತೆ ನೀವು ಪ್ರೊಸೀಜರ್ ಅರ್ಥ ಮಾಡ್ಕೊಳ್ಳಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ನೀವೆಲ್ಲ ಪ್ರಾಬ್ಲಮ್ಸ್ ನೋಡ್ತಾ ಹೋಗಿ. ಸೊ ಈ ತರ ಮಾಡ್ಬೇಕು ಅಂತ ನೀವು ಅರ್ಥ ಮಾಡ್ಕೊಂಡು ಅದಾದ್ಮೇಲೆ ಈ ಪ್ರಾಬ್ಲಮ್ ಅಲ್ಲಿ ಏನ್ ಕೇಳಿದ್ದಾರೆ, ಸೊ ಇದನ್ನ ಕೇಳಿದ್ದಾರೆ, ಸೊ ನಾನು ಇದಕ್ಕೆ ಏನ್ ಮಾಡ್ಬೇಕು, ಅಥವಾ ಈ ಪ್ರಾಬ್ಲಮ್ ಅಲ್ಲಿ ಏನೋ ಮಿಸ್ಸಿಂಗ್ ಇತ್ತು, ಸೊ ಅದು ಮಿಸ್ಸಿಂಗ್ ಇದೆಯಲ್ಲ, ಸೊ ಅದಕ್ಕೆ ಯಾವ ತರ ಫಾರ್ಮುಲಾ ಹಾಕೊಂಡು ನಾನು ಮಿಸ್ಸಿಂಗ್ ವೇರಿಯಬಲ್ ಫೈಂಡ್ ಔಟ್ ಮಾಡ್ಬೇಕು, ಇವನ್ನೆಲ್ಲಾನು ನೀವು ನೋಡ್ಕೊಂತು ಅಂದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಅದಕ್ಕೆ ನೀವು ಬೇಸಿಕ್ ಆಗಿ ಮೇನ್ ಆಗಿ ಬೇಕಾಗಿರುವಂತದ್ದು ಇಟ್ಸ್ ಓನ್ಲಿ ದ ಫಾರ್ಮುಲಾ, ಇಟ್ಸ್ ಓನ್ಲಿ ದ ಮೆಥಡಾಲಜಿ ಅಂಡ್ ಇಟ್ಸ್ ಓನ್ಲಿ ದ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್. ಇಷ್ಟು ಗೊತ್ತಿತ್ತು ಅಂದ್ರೆ ಯಾವ ತರ ಲೆಕ್ಕ ಕೊಟ್ರು ಮಾಡ್ತೀರಾ. ಸೊ ಎಲ್ಲಾ ತರ ಲೆಕ್ಕನು ಒಂದ್ಸಲ ಗ್ಲಾನ್ಸ್ ಮಾಡಿ, ಬಟ್ ಒಂದ್ 2-3 ಲೆಕ್ಕ ಅಂತೂ ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿರಿ ವಿತೌಟ್ ಫೇಲ್. ಓಕೆನಾ, ವಿತೌಟ್ ಫೇಲ್. ಓಕೆನಾ. ಸೊ ಇಲ್ಲಿ ಕೂತ್ಕೊಂಡು ಲೆಕ್ಕನ ಕ್ವಶನ್ಸ್ ಹಾಕೊಂಡು ನೋಡ್ಕೊಳ್ಳದೆ ಮಾಡುವಂತದ್ದಲ್ಲ. ನೀವು ಕಾನ್ಸೆಪ್ಟು ಎಲ್ಲ ಕ್ಲೀನ್ ಆಗಿ ಅರ್ಥ ಆಗಿದ್ರೆ ನೀವು ಯಾವ ಲೆಕ್ಕ ಕೊಟ್ರು ನಾವು ಮಾಡ್ತೀರಾ. ಅಂಡ್ ಪ್ರತಿಯೊಂದು ಲೆಕ್ಕದಲ್ಲೂ ಸಣ್ಣ ಪುಟ್ಟ ವ್ಯತ್ಯಾಸ ಇರುತ್ತೆ, ಅದನ್ನ ನೋಡ್ಕೊಂಡು ನೀವು ವರ್ಕ್ಔಟ್ ಮಾಡ್ತು ಅಂತಂದ್ರೆ ಸೊ ದೆನ್ ಇಟ್ ಇಸ್ ವೆರಿ ಈಸಿಯರ್ ಫಾರ್ ಯು ಗೈಸ್. ಸೊ ದಿಸ್ ಇಸ್ ವಾಟ್ ಇಸ್ ಫಾರ್ ಟುಡೇ ಸೆಷನ್. ಅಂಡ್ ನನ್ನ ಕ್ವಶನ್ ಪೇಪರ್ ಅಲ್ಲಿ ತೋರಿಸಿರುವಂತ ಅಷ್ಟು ಕ್ವಶನ್ಸ್ ಇಂಪಾರ್ಟೆಂಟು. ಆ ಕ್ವಶನ್ಸ್ ಮೇರೆಗೆ ನಂಬರ್ಸ್ ಚೇಂಜ್ ಆಗಿರೋಂಥದ್ದು ಯಾವ್ದಾದ್ರು ಇತ್ತು ಅಂದ್ರೆ ಅದನ್ನ ವರ್ಕೌಟ್ ಮಾಡ್ಕೊಳ್ಳಿ, ಆಯ್ತಾ. ಸೊ ಪ್ರಾಬ್ಲಮ್ ಸಬ್ಜೆಕ್ಟ್ಸ್ಗೆ ನಾನು ಹೇಳ್ದಂತೆ ಇಂಥದ್ದೇ ಕ್ವಶನ್ ಬರುತ್ತೆ ಅಂತ ಹೇಳಕ್ ಬರಲ್ಲ, ಬಟ್ ಇಂಥ ಟೈಪ್ ಇಂದ ಕ್ವಶನ್ ಬರುತ್ತೆ ಅಂತ ಹೇಳ್ಬೋದು. ದ ಪ್ರಾಬ್ಲಮ್ಸ್ ನಂಬರ್ಸ್ ವಿಲ್ ಬಿ ಡಿಫರೆಂಟ್ ಅಂಡ್ ಅದಕ್ಕೆ ಏನಾದ್ರು ಒಂದು ಎಕ್ಸ್ಟ್ರಾ ಆಡ್ ಆನ್ ಮಾಡಿರ್ತಾರೆ, ಇಲ್ಲ ಅಂತಂದ್ರೆ ಅದೇ ರೀತಿ ಕೊಟ್ಟು ನಂಬರ್ಸ್ ಚೇಂಜ್ ಅನ್ನ ಮಾಡಿ ಕೊಟ್ಟಿರ್ತಾರೆ. ಈವನ್ ಇನ್ ನೆಟ್ವರ್ಕ್ ಅನಾಲಿಸಿಸ್ ನಿಮ್ಮ ಕ್ವಶನ್ ಹೆಡ್ಲೈನ್ ಸೇಮ್ ಇರುತ್ತೆ, ಬಟ್ ದ ಸರ್ಕ್ಯೂಟ್ ವಿಲ್ ಬಿ ಡಿಫರೆಂಟ್ ಅಂಡ್ ಕಾಂಪೋನೆಂಟ್ಸ್ ಅದು ನಂಬರ್ಸ್ ಆಗಿರ್ಬೋದು, ಓಮ್ಸ್ ಅದೆಲ್ಲ ಚೇಂಜಸ್ ಆಗುತ್ತೆ. ಸರ್ಕ್ಯೂಟ್ ಸ್ವಲ್ಪ ಭಿನ್ನವಾಗಿ ಕೊಟ್ಟಿರ್ತಾರೆ ಅಂಡ್ ನಂಬರ್ಸ್ ಕೂಡ ಚೇಂಜ್ ಆಗಿರುತ್ತೆ. ಸೊ ಆ ತರ ಎಲ್ಲ ಆಗುತ್ತೆ. ಸೊ ಹಂಗಾಗಿ ನೀವೇನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಆ ತರ ಎಲ್ಲ ನೀವು ವರ್ಕೌಟ್ ಮಾಡ್ಬೇಕು ಅಂತಾನೆ ಫಸ್ಟ್ ವೆರಿ ಬೇಸಿಕ್ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳಿ. ವೆರಿ ಬೇಸಿಕ್ ಅರ್ಥ ಮಾಡ್ಕೊಂಡ ಮೇಲೆ ನೀವು ಮುಂದಕ್ಕೆ ಇನ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಗಳಿಗೆಲ್ಲ ಹೋಗಿ ಅವಾಗ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ, ಆಯ್ತಾ. ಸೊ ಇದಿಷ್ಟು ಮಾಡ್ಯೂಲ್ 1 ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಆಕ್ಚುಲಿ ಈ ಕ್ವಶನ್ಸ್ ಮತ್ತೆ ಈ ನೋಟ್ಸೇ ನಿಮ್ಮನ್ನ ಉಳಿಸೋದು, ಬೇರೆ ಏನು ಉಳಿಸೋಕ್ ಸಾಧ್ಯನೇ ಇಲ್ಲ ನಿಮ್ಮನ್ನ EMFT ನಲ್ಲಿ. ಸೊ ಬೇರೆ ಯಾವ್ದಕ್ಕೆ ಸದ್ಯಕ್ಕೆ ಬೇಡ, ಯಾವ್ದೇ ಟೆಕ್ಸ್ಟ್ ಬುಕ್ ಲೈಬ್ರರಿನ ಖರೀದಿ ಮಾಡೋದು, ಏನೋ ತಗೊಂಡ್ ಬಂದು ಓದೋದು ಅದೆಲ್ಲ ಮಾಡಕ್ ಹೋಗ್ಬೇಡಿ. ಇದೊಂದು ನೋಟ್ಸ್ ಪ್ಲಸ್ ನಾನು ಹೇಳಿರುವಂತ ಕ್ವಶನ್ ಪೇಪರ್ ಕ್ವಶನ್ಸ್ ನ ಚೆನ್ನಾಗಿ ವರ್ಕೌಟ್ ಮಾಡ್ಕೊಳ್ಳಿ, ಎಸ್ಪೆಷಲಿ ಇನ್ ಥಿಯರಿ. ನಾನು ಹೇಳಿದಂತೆ Coulomb's law and vector form, Coulomb's law, what I can say, field due to a number of point charges in Coulomb's law, and electric field intensity definition, and electric field intensity due to a number of point charges and infinite line charge, and electric field intensity due to sheet charge also, and difference between sheet and line charge. So aadmele next ಏನು electric flux density relationship between D and D, and as well as what I can say the electric field flux density due to point charge, line charge and volume charge ಎಲ್ಲ ಐತಲ್ಲ ಅದನ್ನೆಲ್ಲ ಓದ್ಕೊಳ್ಳಿ. ಅದಾದ್ಮೇಲೆ ಕೂಲಂಬ್ಸ್ ಲಾ ಮೇಲೆ ಪ್ರಾಬ್ಲಮ್ಸ್ ಮಾಡಿ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಮೇಲೆ ಏನ್ ಮಾಡ್ತಿರಲಿಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಮೇಲೆ ನಾನು ಯಾವ ತರ ಪ್ರಾಬ್ಲಮ್ಸ್ ತೋರಿಸಿದೀನಿ ಆ ಪ್ರಾಬ್ಲಮ್ಸ್ ನೆಲ್ಲ ಮಾಡ್ಕೊಳ್ತೀರಾ. ದಟ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಟು n ನಂಬರ್ ಆಫ್ ಪಾಯಿಂಟ್ ಚಾರ್ಜಸ್ ವರ್ಕೌಟ್ ಮಾಡ್ತೀರಾ, ಅಂಡ್ ಕೂಲಂಬ್ಸ್ ಲಾ ಟು n ನಂಬರ್ ಆಫ್ ಪಾಯಿಂಟ್ ಚಾರ್ಜಸ್ ಟು ಪ್ರಾಬ್ಲಮ್ಸ್ ನ ವರ್ಕೌಟ್ ಮಾಡ್ತೀರಾ, ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಡ್ಯೂ ಟು ಇನ್ಫೈನೈಟ್ ಲೈನ್ ಚಾರ್ಜು, ವಾಲ್ಯೂಮ್ ಚಾರ್ಜು ಅದೆಲ್ಲ ಹೇಳಿದ್ವಲ್ಲ, ಸೊ ಅದನ್ನ ಸರ್ಫೇಸ್ ಚಾರ್ಜು ಅದ್ರದ್ದೆಲ್ಲ ಪ್ರಾಬ್ಲಮ್ಸ್ ನ ವರ್ಕೌಟ್ ಮಾಡ್ತೀರಾ. ಅಂಡ್ ದೆನ್ ಯು ಹ್ಯಾವ್ ಟು ವರ್ಕ್ ಆನ್ ಎಲೆಕ್ಟ್ರಿಕ್ ಫ್ಲಕ್ಸ್ ಡೆನ್ಸಿಟಿ ಪ್ರಾಬ್ಲಮ್ಸ್ ನ ನೀವು ಮಾಡ್ಬೇಕಾಗುತ್ತೆ. ಇಷ್ಟನ್ನು ಮಾಡ್ತು ಅಂದ್ರೆ ಖಂಡಿತ ಪಾಸ್ ಆಗ್ತೀರಾ. ಈ ನೋಟ್ಸ್ ನ ಕ್ಲೀನ್ ಆಗಿ ನೋಡಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ದಯವಿಟ್ಟು ಇದನ್ನ ಬಳಸ್ಕೊಳ್ಳಿ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಐ ಜಸ್ಟ್ ವೈಂಡ್ ಅಪ್ ದ ಸೆಷನ್ ಆಲ್ ಅಂಡ್ ಥ್ಯಾಂಕ್ ಯು.